भूषितवामभागम् नारायणप्रियमनङ्गमदापहारम् वाराणसीपुरपतिं भज विश्वनाथम्। ಧರೆಗೆ ಬಂದಂತ ದೇವತೆ ಸತ್ಯಧರ್ಮದ ದೇವತೆ ಇತಿಗಿಲಿ ನಿಲ್ಲಿಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣೆಂದೆ 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 ಧರೆಗೆ ಬಂದಂತ ದೇವತೆ ಸತ್ಯಧರ್ಮದ ದೇವತೆ ಧರೆಗೆ ಬಂದಂತ ದೇವತೆ ಸತ್ಯಧರ್ಮದ ದೇವತೆ ಇತಿಗಿಲಿ ನಿಲ್ಲಿಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣೆಂದೆ 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 ಧರೆಗೆ ಬಂದಂತ ದೇವತೆ. ಶಂಕರಿ ಭಯಂಕರಿ ರುದ್ರ ಅವತಾರಿಣಿ ದುಷ್ಟರ ಸಂಹಾರ ಮಾಡಿ ಶಿಷ್ಟರ ರಕ್ಷಣೆ ಮಾಡುವುದಕ್ಕೆ ಈ ಧರೆಗಿಳಿದು ಬಾ ತಾಯಿ. ನಿನಗೆ ನನ್ನ ಕೋಟಿ ಕೋಟಿ ನಮನಗಳು ತಾಯಿ, ಕೋಟಿ ಕೋಟಿ ನಮನಗಳು. ಶಾಂತ, ಕೃಷ್ಣಾ ನದಿಯ ಪವಿತ್ರ ನೀರಿನಿಂದ ಈ ತಾಯಿಯ ಶ್ರೀಚರಣ ಕಮಲಗಳನ್ನು ತೊಳೆದು ಪೂಜಿಸಿ ಪುನೀತಳಾದೆಯ? ಧನ್ಯಳಾದೆ ಬಗಿಸ, ನಾನು ಪುನೀತಳಾದೆ. ಈ ಭವ್ಯವಾದ ಬಂಗಲೆಯಲ್ಲಿ ಶೃಂಗಾರವಾಗಿ ಶೋಭಿಸುತ್ತಿರುವ ಈ ತಾಯಿ ಪೂಜೆ ಮಾಡಿ ನಾನು ಧನ್ಯಳಾಗಿದ್ದೇನೆ. ನೀವು ಕೂಡ ಆ ತಾಯಿಗೆ ನಮಸ್ಕರಿಸಿ ಪಾವನರಾಗಿ. ಅಮ್ಮ, ಬಣದ ಐಶ್ರಿಯಲ್ಲಿ ಕಂಗೊಳಿಸುತ್ತಿರುವ ಭವತಾರಿಣಿ ಬನಶಂಕರಿ, ಸದಾ ಸತ್ಯ ಧರ್ಮದ ಹಾದಿಯಲ್ಲಿ ನಡೆಯುವ ನಂಡ ಮನದಾಳದ ಮರ್ಮವನ್ನ ನೀನು ಅರಿಯದಿರುವೆಯಾ?
ತಾಯಿ, ಅನಾಥ ಮಕ್ಕಳೇ ನನ್ನ ಮಕ್ಕಳೆಂದು ಈ ಮನೆಯ ಆಳುಗಳೇ ಈ ಮನೆ ಯಜಮಾನರನ್ನು ನಂಬಿ ಈ ಮನೆಯ ಆಳು ಮಗನಾದ ನನ್ನ ಹೆಸರಿಗೆ 20 ಎಕರೆ ಜಮೀನನ್ನ ಹಚ್ಚಿ ರಾಣಿಯಾಗಿ ಮೆರಬೇಕಿದ್ದ ತನ್ನ ಮಗಳಾದ ಇವಳನ್ನು ನನಗೆ ಸತಿಯಾಗಿಸಿ ಹೋದಂತಹ ಆ ಶಾಂತಗೌಡರ ಗುಣವನ್ನು ಮುಂದಿನ ಜನ್ಮದಲ್ಲಿ ಆದರೂ ತೀರಿಸುವಂತಹ ಸೌಭಾಗ್ಯವನ್ನು ನನಗೆ ಕರುಣಿಸಮ್ಮ, ಕರುಣಿಸು. ಇದು ನಿನಗೆ ನನ್ನ ಕೋಟಿ ಪ್ರಣಾಮಗಳು. ಸಕಲ ವೈಭವದ ಶ್ರೀಮಂತನ ಮಗಳಾದ ನಾನು ನಿಮ್ಮ ಕೈ ಹಿಡಿದು ನಿಮ್ಮ ಮಡದಿಯಾಗಿ ಈ ಮನೆಗೆ ಬಂದರೂ ಕೂಡ ಪತಿ ಭಕ್ತಿಯಲ್ಲಿ ನನಗೆ ಜಾಸ್ತಿನೇ ಆಸಕ್ತಿ ಇದೆ. ನನ್ನ ಪಾಲಿಗೆ ಪತಿ ದೇವರು ಅಂತ ತಿಳಿದುಕೊಂಡವಳು ನಾನು. ನನ್ನ ತಂದೆಯ ಋಣವನ್ನು ತೀರಿಸುವುದಕ್ಕೋಸ್ಕರ ನಿಮ್ಮ ಕೈ ಹಿಡಿದು ನಿಮ್ಮ ಮನದಾದ ಮಾತಿಗೆ ನಾನು ಋಣಿಯಾಗಿದ್ದೇನೆ. ನಿಮ್ಮ ಕೈ ಹಿಡಿದ ನಿಜಕ್ಕೂ ನಾನು ಭಾಗ್ಯಶಾಲಿ ಸ್ವಾಮಿ. ಈ ನನ್ನ ಜನ್ಮ ಸಾರ್ಥಕವಾಯಿತು. ಶಾಂತ, ಇಲ್ಲಿ ನಾನೆರೆದಿದ್ದರೆ ನನ್ನದೆನ್ನುವಂಥದ್ದು ಏನಿದೆ ಎಂಬ ನಡೆದಾಡುವ ಸಿದ್ದೇಶ್ವರ ಶ್ರೀಗಳ ವಾಣಿಯಂತೆ ಇಲ್ಲಿ ನನ್ನದೆನ್ನುವಂಥದ್ದು ಏನಿದೆ ಶಾಂತ? ಒಮ್ಮೆ ಹುಟ್ಟಿ ಒಂದು ದಿನ ಸತ್ತು ಹೋಗುವ ಈ ನಶ್ವರ ಶರೀರಕ್ಕೆ ಯಾಕೆ ಶಾಂತ? ಯಾಕೆ ಅದೆಲ್ಲ ಆಸ್ತಿಯ ತಾಪವನ್ನು ಭರಿಸಬೇಕು? ಕೊಟ್ಟವರಿಗೆ ಮರಳಿ ಕೊಡುವ ಭಾವನೆಯನ್ನ ನಮ್ಮಲ್ಲಿಟ್ಟುಕೊಂಡು ಸದಾ ಶಿವನ ನಾಮವನ್ನು ಸ್ಮರಣೆ ಮಾಡುತ್ತಾ ಮುಕ್ತ ಮನಸ್ಸಿನಿಂದ ಒಮ್ಮೆ ಕಣ್ತೆರೆದು ನೋಡಬೇಕಷ್ಟೇ ಈ ಬದುಕಿನ ರಹಸ್ಯವನ್ನು. ಶಿವನಿಗಾಗಿ ದಿನನಿತ್ಯ ಸೋಲುವ ಈ ನಿಮ್ಮ ಮುಕ್ತ ಮನಸ್ಸಿಗೆ ಶಾಂತಿ ನೀಡುವುದಕ್ಕೆ ಓಡಿ ಬರುವನೇ ಆ ಕರುಣಾಸಾಗರ. ಶಾಂತ, ಓಡಿ ಬರುವಣೆ ಎಂದು ಕೇಳುವೆಯಲ್ಲ, ಅದೆಲ್ಲವೂ ಶಿವನ ಇಚ್ಛೆ. ಕಷ್ಟ ಅಂತ ಬಂದಾಗ ಬಾ ಎಂದು ಕುಯ್ಕರಿದರೆ ಅಷ್ಟೇ ಸಾಕು. ಅದಾವುದ ರೂಪದಲ್ಲಿ ಬಂದು ಭಕ್ತರ ಆಸೆಯನ್ನ ಪೂರೈಸುವ ಆ ಕರುಣಾಸಾಗರ ಈ ಶಾಮವೇನಣ್ಣ. ಅಂದು ಸಮುದ್ರ ಮಂಥನ ಕಾಲದಲ್ಲಿ ಕಾಲಕೂಟ ವಿಷವನ್ನೇ ಕುಡಿದು ವಿಷಕಂಠನಾದ. ದಶಕಂಠನ ಸಾವಿರ ನಂತರ ಜೋಡಿ ಶಿವಲಿಂಗವಾಗಿ ಪ್ರಭು ಶ್ರೀರಾಮರಿಂದ ಪೂಜೆಗೊಂಡವರ ಮಹಿಮೆ ಅಪಾರವಿದೆ ಶಾಂತ, ಅಪಾರವಿದೆ. ಆದರೆ ಏನು ಮಾಡೋದು? ಯಾಕೆ ಸ್ವಾಮಿ, ಆದರೆ ಏನು ಮಾಡುವುದಂತ ಯಾಕೆ ಈ ರೀತಿ ನಿಟ್ಟುಸಿರು ಹಾಕುತ್ತಿರುವಿರಿ ನೀವು? ಉಸಿರನ್ನ ಹಾಕಲೇಬೇಕಿದೆ ಶಾಂತ, ಉಸಿರನ್ನ ಹಾಕಲೇಬೇಕಿದೆ. ಯಾಕೆಂದರೆ ನಾನೀಗ ನಾಲಿಗೆ ಇಲ್ಲದ ಮೂಕನಾಗಿದ್ದೇನೆ, ನಿನಗೆ ತೋರಿಸಲು ಕಣ್ಣಿಲ್ಲದ ಕುರುಡನಾಗಿದ್ದೇನೆ ಶಾಂತ, ಕುರುಡನಾಗಿದ್ದೇನೆ. ಆ ನಿಜ ಏನೆಂದು ಹೇಳಬೇಕೆಂದರೆ ಸ್ವಾಮಿ, ನನಗೆ ತಿಳಿಯದೆ ನಿಮ್ಮ ಅಂತರಂಗದ ಮರ್ಮ. ಬ್ರಹ್ಮ ಬರಹದ ವಿಧಿ ಲಿಖಿತವನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಸಂಕೋಚ ಪಟ್ಟುಕೊಳ್ಳದೆ ನಿಮಗಾಗಿರೋ ಕಷ್ಟವನ್ನು ಸ್ಪಷ್ಟವಾಗಿ ನನ್ನ ಮುಂದೆ ಹೇಳಿ. ಯಾಕೆಂದ್ರೆ ನಾನು ನಿಮ್ಮ ಅರ್ಧಾಂಗಿನೇ ಅಲ್ವಾ? ಅರ್ಧಾಂಗಿ ಶಾಂತ, ಹೊಸ ಮೊದಲ ಗಿತ್ತಿಯಾಗಿ ನನ್ನ ಮನೆಯನ್ನ ಪ್ರವೇಶಿಸಿದ ನಿನಗೆ ಪ್ರಥಮ ರಾತ್ರಿಯಿಂದ ಹಿಡಿದು ಇಲ್ಲಿಯವರೆಗೂ ಅನೇಕ ವರ್ಷಗಳ ಕಾಲ ನಿನ್ನ ಸುಖ ಭೋಗ ಲಾಲಾಸೆಯನ್ನು ತೀರಿಸದ ನನ್ನಂತಹ ನಾಮರ್ಥ ಯಾರಿಲ್ಲ ಶಾಂತ, ಯಾರಿಲ್ಲ ಶಾಂತ, ಈ ಜಗದಲ್ಲಿ ಸ್ವಾಮಿ. ಸ್ವಾಮಿ, ಹೌದು ಶಾಂತ, ಹೌದು. ಒಂದು ಹೆಣ್ಣಿಗೆ ನಿಜವಾಗಿ ಬೇಕಾದದ್ದು ಆಸ್ತಿಯಲ್ಲ, ಅಧಿಕಾರವಲ್ಲ, ಸಂಪತ್ತಲ್ಲ ಶಾಂತ. ಆ ಹೆಣ್ಣಿಗೆ ನಿಜವಾಗಿ ಬೇಕಾದದ್ದು ದಾಂಪತ್ಯ ಸುಖ ಶಾಂತ, ದಾಂಪತ್ಯ ಸುಖ. ಆ ಸುಖವನ್ನೇ ನನ್ನಿಂದ ಈವರೆಗೂ ನಿನಗೆ ಕೊಡದಾಗಿದ್ದೇನೆಂದರೆ ನನ್ನಂತಹ ಪಾಪಿ ಯಾರಿದ್ದಾರೆ ಶಾಂತ,
ನನ್ನಂತಹ ಪಾಪಿ ಯಾರಿದ್ದಾರೆ ಈ ಸಮಾಜದಲ್ಲಿ? ಇಲ್ಲ ರೀ, ನೀವು ಪಾಪಿ ಅಲ್ಲ. ನನ್ನ ಕೈ ಹಿಡಿದು ನನಗೆ ಬಾಳು ಕೊಟ್ಟು ನನಗೆ ಮಾಂಗಲ್ಯದ ಭಾಗ್ಯ ನೀಡಿರುವ ನೀವೇ ನನ್ನ ಪಾಲಿನ ದೇವರು. ದೇವರು? ನಾನು ದೇವರು ಅಲ್ಲ ಶಾಂತ, ಅಲ್ಲ. ಮಳೆ ಹನಿಗಾಗಿ ಭೂತಾಯಿ ಬಾಯಿ ತೆರೆದು ತನ್ನ ಒಡಲನ್ನ ಸಿಳಿ ನಿಂತರು ಕತ್ತಲೆ ಎಂಬ ಕಾರ್ಮೋಡ ಕವಿದು ಗುಡುಗು ಮಿಂಚುಗಳಿಲ್ಲದೆ ಉತ್ತರಿ ಮಳೆ ಬಿತ್ತರಿಸದೆ ಹೊತ್ತೇರಿಸಿದರೆ ಅಂತವರು ದೇವರೇ. ನಿಂತ ನೀರಂತೆ ಶಾಂತವಾಗಿ ನಿಂತುಕೊಂಡು ತನ್ನ ಕಂತುರಾಯನ ಕೈ ಹಿಡಿದುಕೊಂಡು ಅವಳು ಅವಿತುಕೊಂಡಾಗ ಮುತ್ತಿನ ಮಳೆಯನ್ನ ಗರಿಯದೆ ಹೆಳವನಂತೆ ನೆಲ ಹಿಡಿದು ಬಿದ್ದುಕೊಂಡ ಈತ ನಿನ್ನ ದೇವರೇ. ಶಾಂತ, ದೇವಿ ಎಂದು ಬಂದವರಿಗೆ ವರವನ್ನ ನೀಡದ ನಾನು ದೇವರಲ್ಲ ಶಾಂತ, ದೇವರಲ್ಲ. ನಿನ್ನ ಪಾಲಿಗೆ ಹೇಡಿಯಾಗಿ ಬಂದ ಪುರುಷ ಹೀನ ನಾನು, ಪುರುಷ ಹೀನ ನಾನು ಶಾಂತ, ಪುರುಷ ಹೀನ. ನನ್ನನ್ನು ಕ್ಷಮಿಸಿ ಬಿಡು ಶಾಂತ. ಕ್ಷಮೆ ಕೇಳುವಂತ ತಪ್ಪನ್ನು ನೀವೇನು ಮಾಡಿಲ್ಲ. ನೀವು ಆಡುವ ಒಂದೇ ಒಂದು ಮಾತು ನನ್ನ ಪ್ರಾರಬ್ಧ ಕರ್ಮ ಅಷ್ಟೇ. ನನಗೆ ಪತಿ ಪರ ದೈವ. ಪ್ರಾರಬ್ಧ ಕರ್ಮವೆಂದು, ಪತಿಯೇ ಪರದೈವವೆಂದು ನೀನು ನನ್ನನ್ನು ನಂಬಿ ಕುಳಿತು ಹರೇದ ನಿನ್ನ ಜೀವನವನ್ನ ಹಾಳು ಮಾಡಿಕೊಳ್ಳಬೇಡ ಶಾಂತ, ಹಾಳು ಮಾಡಿಕೊಳ್ಳಬೇಡ. ನಾನೆಷ್ಟೇ ಡಾಕ್ಟರ್ ಸಲಹೆಯಂತೆ ಪ್ರಯತ್ನಿಸಿದರು ನನ್ನ ಮರ್ಮಾಂಗಕ್ಕೆ ಬಿದ್ದ ಪೆಟ್ಟು ಸುಧಾರಿಸುತ್ತಿಲ್ಲ ಶಾಂತ, ಸುಧಾರಿಸುತ್ತಿಲ್ಲ. ಶಾಂತ, ದಯಮಾಡಿ ಈಗ ನೀನು ನನ್ನ ಮಾತನ್ನ ದಯಪಾಲಿಸಿ ಆ ನಾತ್ತ ಕಟ್ಟಿದ ತಾಳಿಯನ್ನ ಕಿತ್ತೊಗೆದು ಬೇರೊಬ್ಬನನ್ನ ಮದುವೆ ಮಾಡಿಕೋ. ಇನ್ನೊಂದು ಸಲ ಇಂಥ ಮಾತನಾಡಬೇಡಿ ನೀವು. ಇನ್ನೊಂದು ಸಲ ಇದೇ ಮಾತನಾಡಿದೆ ಆದ್ರೆ ನಿಮಗೆ ನನ್ನ ಮೇಲೆ ಆನೆ ಆಗಿದೆ, ಮೇಲಾಗಿ ನನ್ನ ಹೆತ್ತವರ ಮೇಲೆ ಆನೆ ಆಗಿದೆ. ಶಾಂತ, ಹೌದು ಸ್ವಾಮಿ, ಆ ಸಿದ್ದೇಗೌಡನ ದಬ್ಬಾಳಿಕೆಯಿಂದ ನನ್ನ ಹೆತ್ತವರು ಮಾನ ಮರ್ಯಾದೆಗೆ ಹೆದರಿ ಹೆಣ್ಣಿಗೆ ಶೀಲವೇ ಶೃಂಗಾರವೆಂದು ಸತ್ತಾಗ ಹೆತ್ತ ಮಗನ ಸ್ಥಾನದಲ್ಲಿ ನಿಂತು ನನ್ನ ಹೆತ್ತವರ ಶವಕ್ಕೆ ಕಿಚ್ಚು ಕೊಟ್ಟು ನನ್ನ ತಂದೆಗೆ ಕೊಟ್ಟ ಮಾತಿನ ಪ್ರಕಾರ ನಾನಿಮ್ಮ ಮಡದೆ ಅಂತ ಸ್ವೀಕಾರ ಮಾಡಿದ್ರಿ. ಈಗ ನೀವೇ ಅವರ ಮಾತನ್ನೆಲ್ಲ ಕಲಿಯುವಿರಾ? ವಚನ ಭ್ರಷ್ಟರಾಗುವಿರಾ? ಹೇಳಿ ಸಾಕು. ಆ ದುಷ್ಟ ಸಿದ್ದೇಗೌಡನ ದಬ್ಬಾಳಿಕೆ ಹೊಡೆತದಿಂದ ನೀವು ಈ ರೀತಿ ಜೀವನ ಪೂರ್ತಿ ಕೊರಗುತ್ತಿರುವಿರಿ ಎಂಬುದು ನನಗೆ ಗೊತ್ತಿಲ್ಲವೇ? ನೀವು ಪುರುಷತ್ವದ ಹೀನರಾಗಿದ್ದು ಯಾರಿಂದ? ಅದು ನನ್ನಿಂದ ಅಲ್ಲವೇ? ನನ್ನ ತಂದೆ ಸಾಹುಕಾರನ ಸಂಪತ್ತು ನಿಮ್ಗೆ ಆಪತ್ತು ತಂದಿದೆ ಅಂತ ನನಗೆ ತಿಳಿದಿಲ್ಲವೇ? ಹೇಳಿ ಸ್ವಾಮಿ, ಹೇಳಿ. ಅಳಬೇಡ ಶಾಂತ, ಅಳಬೇಡ. ಹೌದು ಸ್ವಾಮಿ, ನನಗಾಗಿ, ನನ್ನ ಹೆತ್ತವರ ಮಾತಿಗಾಗಿ ನಿಮ್ಮ ಜೀವನವೇ ನರಕವಾಗಿದೆ ಅಂತ ಗೊತ್ತಿದ್ರು ಕೂಡ ಕೇವಲ ನನ್ನ ಸುಖಕ್ಕಾಗಿ ನಿಮ್ಮ ತ್ಯಾಗವನ್ನು ಮರೆತು, ಈ ಮಾಂಗಲ್ಯವನ್ನು ಮರೆತು ನಾನು ಬೇರೆಯೊಬ್ಬರನ್ನು ಮದುವೆ ಮಾಡಿಕೊಂಡು ಸುಖವಾಗಿ ಜೀವನ ಸಾಗಿಸಿದ್ರೆ ಆ ದೇವರಾದ್ರೂ ನನ್ನನ್ನು ಮೆಚ್ಚುವನೇ? ಇಲ್ಲ ಸ್ವಾಮಿ, ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಹೊರತು ನನಗೆ ಬೇರೊಬ್ಬ ಗಂಡ ಬೇಕಾಗಿಲ್ಲ. ನಿಮ್ಮ ಕಾಮದ ಸೋಲೆ ನನಗೆ ಪುರುಷತ್ವದ ಸೋಲಿತ ಹಾಗೆ. ನೋಡಿ, ಈ ನಿಮ್ಮ ತ್ಯಾಗಕ್ಕೆ ನಾನು ಸದಾ ಸಿದ್ಧರಾಗಿರುತ್ತೇನೆ. ಈ ಮಾತು ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ಯ. ಶಾಂತ, ಶಾಂತ, ಎಂತಹ ಕಠೋರವಾದ ಮಾತನ್ನಾಡುತ್ತಿರುವೆ ನೀನು ಶಾಂತ. ಈ ಕಾಲ ಕಲಿಕೆಯ ಕಾಲ.
ಮುರುವಿನ ಕಾಲ, ಮಾತು ಮರೆತು ಹೋಗುವ ಕಾಲ ಶಾಂತ, ಮರೆತು ಹೋಗುವ ಕಾಲ. ತನ್ನ ಸ್ವಂತ ಮಗಳನ್ನೇ ಮೋಹಕ ದೃಷ್ಟಿಯಿಂದ ನೋಡುವ ಈ ಕಲಿಕಾಲದಲ್ಲಿ ಅದು ನಿನ್ನಿಂದ ಸಾಧ್ಯವೇ ಶಾಂತ? ಸಾಧ್ಯವಾಗದನ್ನು ಸಾಧಿಸಿ ತೋರಿಸೋದೇ ನಿಜವಾದ ಹೆಣ್ಣಿನ ಧರ್ಮ. ಇದಕ್ಕೆ ಆ ಮಾರುತೇಶನೇ ಸಾಕ್ಷಿ, ಮೇಲಾಗಿ ಆ ಗ್ರಾಮ ದೇವತೆ ಸಾಕ್ಷಿ. ಹಾಗಾದರೆ ನನ್ನ ಮಾನಸಿಕ ಪುರುಷತ್ವ ಸುಧಾರಿಸುವವರೆಗೂ ಈ ವಿಷಯ ನಮ್ಮಿಬ್ಬರ ಹೊರತು ಬೇರಾರಿಗೂ ಗೊತ್ತಾಗಬಾರದು. ಯಾಕೆಂದರೆ ಪರಸ್ತ್ರೀಯರನ್ನ ತಮ್ಮ ಕಾಮ ಚಕ್ಷುವಿನಿಂದ ವೀಕ್ಷಿಸುವ ಈ ಅಸುರ ಸಮಾಜದಲ್ಲಿ ನೀನು ಈ ನಿನ್ನ ಶೃಂಗಾರವಾದ ಶೀಲಕ್ಕೆ ಬಂಗಾರದ ಬೆಲೆಯನ್ನು ತರಬೇಕಾದ್ರೆ ನೀನು ಸುರರ ಸೌಭಾಗ್ಯದ ಕಣಿಯಾಗಿ ಅಮರ ಮಂಗಲ್ಯದ ಸುಮಂಗಲಿಯಾಗಿ ಬಾಳುವೆನೆಂದು ನನಗೆ ಮಾತು ಕೊಡು ಶಾಂತ, ಮಾತು ಕೊಡು. ಆಯ್ತು ಸ್ವಾಮಿ, ನೀವು ಎಂಥ ಸತ್ಯವಾದ ಮಾತನ್ನೇ ಹೇಳಿದ್ರಿ. ಸತ್ಯವಾನ ಸಾವಿತ್ರಿ ಯಮನಿಂದ ವರವನ್ನು ಪಡೆದುಕೊಂಡಂತೆ ಹೆಣ್ಣಿಗೆ ಅತ್ಯಮೂಲ್ಯವಾದ ವಸ್ತು ಅಂದ್ರೆ ಹೆಣ್ಣಿಗೆ ಶೀಲ ಶೃಂಗಾರ, ಗಂಡಿಗೆ ಶೃಂಗಾರ. ಹೆಣ್ಣಿಗೆ ಶೀಲವೇ ಶೃಂಗಾರ. ನಿಮ್ಮ ಮಾತಿನಂತೆ ನಾನು ನಡೆದೇ ಹೋದ್ರಿ ನಾನೇ ನಿಮ್ಮ ಸತಿ ಅಲ್ಲ ಅಂತ ತಿಳಿದುಕೊಳ್ಳಿ. ಈ ಮಾತನ್ನು ಇನ್ನೊಮ್ಮೆ ನಿಮ್ಮ ಪಾದ ಸಾಕ್ಷಿ ಮಾಡಿ ಹೇಳಬೇಡಿ. ಎದ್ದೇಳು ಶಾಂತ, ಎದ್ದೇಳು ಶಾಂತ. ಮೆಚ್ಚಿದೆ ಈ ನಿನ್ನ ಪತಿಯ ಭಕ್ತಿಗೆ, ಈ ನಿನ್ನ ಅಮರವಾಣಿ ಈ ಸಮಾಜದಲ್ಲಿರುವ ಪ್ರತಿಯೊಬ್ಬ ಮಹಿಳೆಗೂ ಎಚ್ಚರಿಕೆ ಗಂಟೆ ಆಗಲಿ. ಹಾ ಶಾಂತ, ಇಲ್ಲಿ ಸ್ವಲ್ಪ ನಗು ಶಾಂತ. ಈ ನಗುವಿನ ನಲುಮೆಯಲ್ಲಿ ಈ ಒಲವಿನ ವರನೊಂದಿಗೆ ಹಾಡಿ ಒಂದು ಪ್ರೇಮ ಗೀತೆಯನ್ನ ನುಡಿಯಬಾರದೆ? ನೀನು ಹೇಳಿದ್ದೆ ಆಗ್ಲಿಲ್ಲ ನರಸಿಕ. ಮುದ್ದು ಮುತ್ತಿನ ಮರೀನಿಗೆ ಮುತ್ತು ತಂಗೊಳ್ಳಿ, ಹರಿ ಬಿಂದು ಚಿಂಗಲೆ ಮಿಂಚು ಬಿಸಿ ಬೆಂಡೋಲೆ, ಮುದ್ದು ಮುತ್ತಿನ ಮರೀನಿಗೆ ಮುತ್ತು ತಂಗೊಳ್ಳಿ. ಪದಗಾನ ಕುಡಿಸೋಳೆ ರಮದಾನ ಹಾಡಾಳೆ, ಮುತ್ತು ಮುತ್ತಿನ ಬಾರಿ ನನಗೆ ಹೊತ್ತು ತಂದೋಳೆ.
ಮುತ್ತಿ ನಂಬಾರೆ ನನಗೆ ಹೊತ್ತು ತಂದೋಳೆ ಅಣ್ಣ ಅತ್ತಿಗೆ ಓ ಸಹೋದರ ಬಂದೇನಪ್ಪ ಅಲ್ಲೋ ಬಲರಾಮ ಇಷ್ಟು ಹೊತ್ತಿನವರೆಗೂ ಊಟ ಉಪಚಾರವಿಲ್ಲದೆ ಎಲ್ಲಿಗೆ ಹೋಗಿದ್ದೇಯೋ ಹೊಲಕ್ಕೆ ಹೋಗಿದ್ದೇನಪ್ಪ ಹೌದಣ್ಣ, ಕರೆಂಟ್ ಹೋದ ತಕ್ಷಣ ನೀರು ಹಾಯಿಸೋದು ಬಿಟ್ಟು ತಾಸಿನ ಹಿಂದೆ ಬಂದೆನನ್ನ. ಆದರೆ ನಾನು ಬರೋದರೊಳಗಾಗಿ ಊರ ಅಗಿಸಿ ಮುಂದೆ ದೊಡ್ಡ ಕುಸ್ತಿ ಕಣಾನೇ ಏರ್ಪಟ್ಟಿತ್ತು. ಅಂದ್ರೆ ಅದರಲ್ಲಿ ಕಡೆ ಕುಸ್ತಿ ನೀನೇ ಆಡಿದೇನಪ್ಪ? ಕಡೆ ಕುಸ್ತಿ ಏಕೆ ಅತ್ತಿಗೆ? ಆ ಕಣದಲ್ಲಿ ಕಡೆ ನೋಡಿ ನನ್ನ ಮೈಯೆಲ್ಲ ರೋಮಾಂಚನಗೊಂಡು ಹನುಮ ಶಕ್ತಿ ಬಲ ನನ್ನಲ್ಲಿ ಆವರಿಸಿ ನೀವು ಉಣಿಸಿದ ಕೈ ತುತ್ತಿನ ರಕ್ತ ಕೂಗಿ ಹೇಳಿತು, ಆ ಕಡೆ ಒಗೆದು ಬಂಗಾರ ಕೀಳೆಂದು. ಬಲರಾಮ, ನನಗೆ ತಿಳಿಯದ ಹಾಗೆ ಈ ಊರಿನಲ್ಲಿ ಕುಸ್ತಿ ಏರ್ಪಡಿಸಿದ್ದಾರೇನಪ್ಪ? ಹೌದಣ್ಣ, ಊರಿಗೆ ದೊಡ್ಡವನಾದ ಸಿದ್ದನಗೌಡ ಏರ್ಪಡಿಸಿದ್ದನನ್ನ ಆ ಕಣವನ್ನು. ಆ ಕಣದಲ್ಲಿ ಆ ಗೌಡನ ಬಂಟ ಕರಿಯಾನೇ ಕೊನೆಯ ಪಂದ್ಯದ ಗಡಿ. ಅಲ್ಲ, ಆ ನೀಚನ ಕಣದಲ್ಲಿ ನೀನ್ ಯಾಕೆ ಹೋಗಿದೆಯಪ್ಪ ಮೈದುನ? ಬಲರಾಮ, ಏನಿದು ಈ ನಿನ್ನ ನಿಗೂಢ ರಹಸ್ಯದ ನಡೆ? ಏನಾಯ್ತು? ಬೇಗ ಹೇಳು. ಜಿಲ್ಲಾ ಸಹಕಾರಿ ಬ್ಯಾಂಕ್ ಚುನಾವಣಾ ಅಭ್ಯರ್ಥಿಯಾದ ಆ ಗೌಡ ನಮ್ಮ ಭಾಗದ ಎಲ್ಲಾ ಸೊಸೈಟಿ ಅಧ್ಯಕ್ಷರನ್ನು ಕರೆಯಿಸಿ ಅವರಿಗೆ ಜೀವ ಬೆದರಿಕೆ ಹಾಕಿದ್ದ. ಅದರಲ್ಲಿ ಒಬ್ಬಾತ ಎದ್ದು ನಿಂತು, ಏನ್ರಿ ಗೌಡ್ರೆ, ಇದು ಪ್ರಜಾಪ್ರಭುತ್ವ ಇದೆ, ಇದೇನು ರಾಜ ಮಹಾರಾಜರ ಕಾಲವಲ್ಲ, ನಮ್ಮ ಮತ ನಮ್ಮ ಹಕ್ಕಿದೆ ಎಂದನು. ಅದಕ್ಕೆ ಆ ಸಿದ್ದನಗೌಡ ಸುಮ್ಮನಿದನೇನಪ್ಪ? ಇಲ್ಲಣ್ಣ, ಅವನ ಬಂಟ ಕರಿಯಾನಿಂದ ಅವನನ್ನು ಸಾಕಷ್ಟು ಹೊಡೆಯಿಸಿ ಬಿಟ್ಟ. ಅವನ ಹೊಡೆತಕ್ಕೆ ಅಲ್ಲಿದ್ದ ಎಲ್ಲರೂ ಹೆದರಿ ಓಡಿ ಹೋಗಿಬಿಟ್ಟರು. ಅಲ್ಲಿ ನಿಂತವನು ನಾನೊಬ್ಬನೇ ಮಾತ್ರ. ಆ ಕ್ರೂರಿಯ ಮುಂದೆ ನೀನ್ ಯಾಕೆ ನಿಂತೀಯೋ ಮೈದುನ? ಆತ ಕ್ರೂರಿಯಾದರೇನು, ಮಹಾರಾಜ ಕೌರವ ದುರ್ಯೋಧನಾದರೇನು, ನನಗೇನೆಂದ ಗೊತ್ತೇನನ್ನ? ಏನಲೇ ಹರಾಮ್ಕೋರ್ ರಾಮಲಿಂಗನ ತಮ್ಮ ರಣಹೇಡಿ, ನೀನು ಎದ್ದು ನಿಂತಿಯನಲೇ ನನ್ನ ಕರಿಯಾನ ಹೊಡೆಯಾಕಂದ. ಹಾಗಾದ್ರೆ ಅಪ್ಪಗೆ ಹುಟ್ಟಿದ ಮಗ ನಾನೇ ಇದ್ದೇನೆ ಎಂದು ಮೀಸೆ ತಿರುವಿ ಸಡ್ಡು ಹೊಡೆಯಬೇಕು ನನ್ನ ಮೈದುನ? ಸೆಡ್ ಹೊಡೆಯೋದೇನು ಅತ್ತಿಗೆ? ಆ ಛಲಾಧಿಪತಿ ಮೀಸೆ ತಿರುವಿ ಅಪ್ಪಗೆ ಹುಟ್ಟಿದ ಮಗ ನಾನಲೇ ಎಂದವನೇ ಆ ಕರಿಯಾನ ಹೊತ್ತು ಊರಗಸಿ ಮುಂದೆ ಹತ್ತು ಸುತ್ತು ಹಾಕಿ ಎತ್ತಿ ಆ ಗೌಡನ ಪಾದದ ಮುಂದೆ ಒಗೆದು ಅವನೆದ ಮೇಲೆ ಕಾಲಿಟ್ಟು ಕೇಕೆ ಹೊಡೆದು ಬಿಟ್ಟೆನಮ್ಮ. ಆವಾಗ ಈ ರೈತನ ಗುಡಿಗೆಗೆ ಆ ಧನಿಕನ ಎದೆ ನಡುಗಿ ಹೋಯಿತು. ತಮ್ಮ, ಇದೆಲ್ಲವನ್ನ ಕೇಳಿ ನನಗೆ ಏಕೋ ಭಯವಾಗುತ್ತಿದೆಯಪ್ಪ. ಇದಕ್ಕೆಲ್ಲ ನೀವು ಯಾಕೆ ಭಯ ಪಡ್ತೀರ? ಯಾಕಂದ್ರೆ ಅದರಲ್ಲಿ ಗೆದ್ದು ಬಂದವನು ನನ್ನ ಮೈದುನ. ಕೊನೆಗೆ ಒಂದು ದಿನ ನನ್ನ ಹೆತ್ತವರ ಮನೆತನವನ್ನು ಸರ್ವನಾಶ ಮಾಡಿರುವ ಆ ನೀಚನ ಸಂಹಾರ ಆಗ್ಲೇಬೇಕು. ಹೌದನ್ನ, ಮಾಡಿದವರಿಗೆ ಮಾಡಿ ತೋರಿಸಬೇಕೆನ್ನುವುದು ಸುಭಾಷ್ ಚಂದ್ರ ಬೋಸ್ ಅವರ ಮಾತು. ಮಾಡುವಿಲ್ಲವೇ ಮಡಿ ಎಂಬುದು ಗಾಂಧೀಜಿಯವರ ಮಾತು. ಸತ್ಯವಾಗಬೇಕಾದರೆ ನಮ್ಮಂತ ಯುವ ಶಕ್ತಿಗಳು ಸಿಡಿದೆದ್ದು ನಿಲ್ಲಬೇಕು. ಅಂದಾಗ ಇದು ರಾಮರಾಜ್ಯವಾಗುತ್ತದೆ. ಅಣ್ಣನ ಮಾತಿನಲ್ಲಿ ಸತ್ಯಾಂಶ ಇದೆ ಅಣ್ಣ. ಯುವ ಶಕ್ತಿಯೇ ವಿದ್ಯುತ್ ಶಕ್ತಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಪ್ರದೀಪ, ನಿನ್ನ ವಿದ್ಯಾಭ್ಯಾಸ ಮುಗಿತೇನಪ್ಪ? ಪ್ರಥಮ ರ್ಯಾಂಕ್ ಬರುವ ನಿರೀಕ್ಷೆ ಇದೆ ಅಣ್ಣ. ಅದಕ್ಕೆ ನಿಮ್ಮಿಬ್ಬರ ಆಶೀರ್ವಾದವೇ ಕಾರಣ. ಪ್ರದೀಪ, ನಮ್ಮಿಬ್ಬರ ಆಶೀರ್ವಾದಕ್ಕಿಂತ ಆ ಮಹಾನುಭಾವರ ಆಶೀರ್ವಾದ ಬಹಳ ದೊಡ್ಡದಿದೆ ತಮ್ಮ, ದೊಡ್ಡದಿದೆ. ಯಾಕೆಂದರೆ ನಾವು ನಿಂತಿರುವ ಈ ನೆಲ, ಬಿತ್ತುವ ಹೊಲ, ನಮ್ಮೆಲ್ಲರ ಶಕ್ತಿಯ ಬಲ ಎಲ್ಲವೂ ಅವರದೇ ಸಹೋದರ, ಅವರದೇ. ಇದೆಲ್ಲವೂ ಆ ಸಾಹುಕಾರನ ಸಂಪತ್ತು. ಹೌದಣ್ಣ, ಪ್ರವೀಣರು ಪದೇ ಇವರದೇ ಹೇಳುತ್ತಿರ್ತಾರೆ. ಅವರು ನಮ್ಮತ್ತಿಗೆ ತಂದೆಯವರೆಂದು. ಅವರು ಈ ನಾಡಿನ ದೇವರಾಗಿದ್ದರಂತೆ. ಹೌದೇ ಅಣ್ಣ?
ಹೌದಪ್ಪ ಹೌದು. ಸಮಯಕ್ಕನುಸಾರವಾಗಿ ಅವರು ಮಾಡಿದ ಗಣ ಕಾರ್ಯವನ್ನ ಮುಂದೊಂದು ದಿನ ನಾನೇ ನಿನಗೆ ಹೇಳ್ತೇನಂತೆ. ಅಂತವರ ಮಗಳಾದ ನನ್ನ ಅತ್ತಿಗೆ ಪುಣ್ಯವತಿಯೇ ಸರಿ. ಬಲರಾಮ, ಅದನ್ನ ನನ್ನ ಬಾಯಿಂದ ಹೇಗೆ ಹೇಳಲಿ? ನಡೆಯಿರಿ, ಈ ಸಂತೋಷದಲ್ಲಿ ನಾವೆಲ್ಲರೂ ಸೇರಿ ಕೂಡಿ ಹಾಡಿ ನೆನೆದು ಆನಂದ ಪಡೋಣ. ಇದು ನಮ್ಮೆಲ್ಲರ ಭಾಗ್ಯವೇ ಸರಿ. ಬನ್ನಿರಿ. ನಡಿ, ಎಲ್ಲರೂ ಸೇರಿ ಊಟ ಮಾಡೋಣ. ಹೌದು, ನಡೆಯಮ್ಮ. ತುಂಬಾ ಹಸಿವಾಗಿದೆ.
ಸೇರಿದಳಲ್ಲ ಆ ಶಾಂತ. ಆಹಾ, ಎಂತ ಚಲುವೆಯ ಚಲುವೆ ನೀನು. ನೀನೆರೆಯುವ ಹೆಜ್ಜೆಯ ಗೆಜ್ಜೆಯ ಸಪ್ಪಳಕ್ಕೆ ಲಜ್ಜೆಯಾಗಿ ನನ್ನ ಮೈ ಬಡವೆ ಮರೆತು ಹುಚ್ಚನಾಗಿ ಹೋಗಿದ್ದೇನೆ ನಿನ್ನ ರೂಪದಲ್ಲಿ ಮುಳುಗಿ. ಶಾಂತ, ಏಯ್! ನಿನ್ನ ಪ್ರೇಮದ ಕಾಂತ ನಾನಾಗಬೇಕಾದರೆ ನಿನಗಾಗಿ ಎಂತ ಕ್ರಾಂತಿ ನಡೆದರು ಶಾಂತ ಮೆಣಸಿನಿಂದ ಕದ್ದುಕೊಳ್ಳುವೆ ನಿನ್ನ ಸೀಲವನ್ನು. ನೀ ಎಂತ ಗಣತಿ ಗಂಗವಳ ಮಗಳೆಂದು ಬಿಂಬಿಸಿದರು ನಿನ್ನನ್ನು ತುಂಬಿಸುವ ಸಾಮರ್ಥ್ಯ ಈ ಕಾಳಿಗನಿಗಿದೆ. ಯಾಕೆಂದರೆ ಆ ಸಿದ್ದೇಗೌಡನಿಂದ ಕದ್ದು ಹೋಗುತ್ತಿರುವ ನಿನ್ನ ತಂದೆಯ ಕೆಲ ಆಸ್ತಿಯನ್ನು ಸ್ಥಿರವಾಗಿ ನಿನ್ನ ಗಂಡನಿಗೆ ಸಹಾಯ ಮಾಡಿ ಅವನ ಕೈಗೆ ಸೇರಿಸಿದವನು ನಾನು. ಅಂತಹ ನನ್ನ ಅವನ ಸ್ನೇಹ ಸಂಬಂಧದಲ್ಲಿ ನೀ ಅಂದವಾಗಿ ಕಣ್ಣಂಚಿನಲ್ಲಿ ನಿಂತಿರುವಾಗ ನಾ ಸಂಸ್ಕೃತನಾಗಿ ಒಂದು ದಿನ ನಿನ್ನ ಶೀಲ ಎಂಬ ಪಂಚಾಮೃತವನ್ನು ಸವಿಯದಿದ್ದರೆ ನನ್ನ ಹೆಸರು ಕಾಳಿಗಣೇ ಅಲ್ಲ. My challenge. ದೇವರುಗಳಿಗೆ ಇಂಥ ಕಂಡ್ಯಾಗ ತಿಂಡಿಲೆ ನಾಟಕ ಮಾಡಕ್ ಬಂದ್ರಂದ್ರೆ ನಾನು ತಿಂಡಿಲೆ ಮಾಡೇ ಬಿಡ್ತೀನಿ. ಗಡಬಡ ಮಾಡಿ ಬಾರಲೆ ಹುಡುಗಿ ಆಡೋನು ತಿನ್ಪಾನೆ, ಆಡೋನು ಮಾಡಿ ಬಾರಲೆ ಹುಡುಗಿ ಆಡೋನು ತಿನ್ಪಾನೆ, ಆಡೋನು ತಿನ್ಪಾನೆ ಊರಗ ಹತ್ತು ನಾಚು ಮನೆ, ಆಡೋನು ತಿನ್ಪಾನೆ ಊರಗ ಹತ್ತು ನಾಚು ಮನೆ. ಕಡಿಮೆ ಆಯ್ತು ಕೊರೋನಾ, ಓಪನ್ ಆತ ಲಾಕ್ಡೌನ್, ನಿಮ್ಮೋಣಿ ಸುತ್ತಿ ಸುತ್ತಿ ಕಂಗಾಲಾಗೇನ. ಹೊರಗ ಬಾ ಮಾರಿ ತೋರಿಸ ಬಾ, ಗೆಳತಿ ಹೊರಗ ಬಾ ಮಾರಿ ತೋರಿಸ ಬಾ. 6 ತಿಂಗಳ ಹೊತ್ತಾಗೈತಿ ಮಾರಿ ನೋಡಿಲ್ಲ, ಹೊರಗ ಬಾ ಗೆಳತಿ ಹೊರಗ ಬಾ.
ಮಾಡಬಾರ್ದಿಪ್ಪ ಇವಳೇ ಜನ್ಮಕ್ಕೂ ಈ ಪೊಲೀಸ್ ನೌಕರಿ ಅಂತಿನ ಯಾಕಂತ ಹೇಳಿದಿರ CM ಬರ್ತಾನಂದ್ರೆ ಸಾಕ ಕೈಯಂದ ಊಟ ತಾಟ್ ಬಿಟ್ಟು ಹೋಗ್ಬೇಕು ಹಂಗ ನಮ್ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಬರ್ತಾನಂದ್ರೆ ಸಾಕ್ರಿ ಅವತ್ತು ನಮ್ದು ಪರ್ಸನಾಲಿಟಿ ಇದ್ರು ಬಿಟ್ಟು ಬರ್ಬೇಕು ಅಂದಿಂದ ಒಟ್ಟ ರೆಸ್ಟ್ ಅನ್ನೋದಿಲ್ಲ ಈ ಪೊಲೀಸ್ ಬೆಲ್ಟಿಗೆ ಇರ್ಲಿ ಇವತ್ತ 8 ದಿವಸ ಚಲೋ ಐತಿ ರಜಾ ಮಾಡಿ ನಮ್ಗೆ ಹೋಗಾರ ಮಲ್ಲವತ್ತಿ ಅಂತ ಚಂದನ ಹುಡುಗಿ ನೋಡಿ ಮದುವೆ ಆಗಬೇಕಂತ ಮಾಡಿದ್ನು ಯಪ್ಪ ನಮ್ಮ ಮನೆ ಬರೋ ಸುಮಾರು ಸುಳಿ ಮಗಂದೈತಿ ಆ ಹೋಮ್ ಮಿನಿಸ್ಟರ್ ಇವತ್ತ ಬರಕತ್ತಾನ ಅದಕ್ಕ ಆ ಕ್ರಾಸಿಗೆ ಹೊಂಟಿನಿ ಯಾವ್ದಾರ ಒಂದು ಗೆಡ್ಡನ ಲೇಡಿ ಪೊಲೀಸ್ ಬರ್ತದ ನೋಡೇ ಬಿಡ್ತೇನೆ ನಾನು ಮೆಲ್ಲಗೆ ಬರಬೇಕಾ ಬಲ್ಲಗೆ ಕಲ್ಲ ಬೀಳಬೇಕಾ ಬಲ್ಲಗೆ ಕಲ್ಲ ಬೀಳಬೇಕಾ ಬರಬೇಕಾ ಎತ್ತಿ ಶಾಂಪಲ್ ಬರಬೇಕಾ ಹೆಂಗದ್ರಿಪ್ಪ ಅಣ್ಣತಮ್ರು ಏ ಗಿಡ್ಡಿ ಇವತ್ತು ತಿಂಡಿ ನಿನ್ನ ಸ್ವಾಮನ ಮಾಯ ಕತೆ ನೆನಪಿಟ್ಕೊಂಬತ್ತೀನಿ ಓ ಐ ಆಮ್ ಸಾರಿ ಹಿಂಗ ಹಿಂಗ ರೆಸ್ಪೆಕ್ಟ್ ಕೊಡ್ಬೇಕು ನನಗೆ ಇಲ್ಲಂದ್ರ BP ರೇಜ್ ಆಗತ್ತ ಇಲ್ಲ ಎಲ್ಲರ ಮಾಮಗಳು ಇಲ್ಲಿ ಹೋದ್ರ ನೋಡಿ ನೀವು ಮಾಮ ಈಗ ನಂದೈತಿ ನಾ ಹಾಡ್ಬೇಕಿಲ್ಲ ಕೇಳಂಗಾರ ಬಿಟ್ಟೈತಿ ಬಾಳ ಕೆಟ್ಟ ತಂದಿ ಹವ ಸಾಕ ಹತ್ತಿತ್ತು ಮಾವನ ದಿನ ಮೋಗಿನ ಎಣ್ಣ ನನ್ನ ಕಣ್ಣದ ನಡ್ಡೆ ಸಣ್ಣನ ಬಂಟಣಿ ಎಸೆಕೊಂಡು ಸತ್ತೆ ಬಂಗಾರ ವರ್ಣದ ಮಾರ್ಗ ಬಾಳ ಕಳಿಸೊಂಡೈತಿ ನಿನ್ನ ಮುಂದ ಯಾವತ್ತೆ ನಿನಿಮಾನತೆ ಏನು ಬೆದ್ರಿ ಬಂದ್ಬಿಟ್ಟೆ ಯಾರಿಗೆ ಗೊತ್ತು ನಿಂದೊಳೆ ತಿಂಡಿ ಅದೈತಿ ಅಪ್ಪಿ ಇವತ್ತು ಗಂಡನೆಲ್ಲ ಕರೆಕ್ಟ್ ಆಗೈತೆ ಮಾಮ ಈಗ ನಾ ಹಾಡ್ತೀನಿ ಕೇಳು ಈ ಆದಿ ಮ್ಯಾಲ ಶಾದಿ ಹುಡುಗಿನ ಮಾಡ್ಯಾರ ಮದುವೆ ಆದಿ ಮ್ಯಾಲ ಶಾದಿ ಹುಡುಗಿನ ಮಾಡ್ಯಾರ ಮದುವೆ ನನಗೆಲ್ಲ ಬುದ್ಧಿ ಪೂರ ಗೊತ್ತಾಗೈತಿ ನಿಮ್ಮ ಮನೆ ಮುಂದೆ ಕಡಿಯಕ ನನ್ನ ಬೆನ್ನ ಹತ್ತೈತಿ ನನಗೆಲ್ಲ ಬುದ್ಧಿ ಪೂರ ಗೊತ್ತಾಗೈತಿ ನಿಮ್ಮ ಮನೆ ಮುಂದೆ ಕಡಿಯಕ ನನ್ನ ಬೆನ್ನ ಹತ್ತೈತಿ ಆದಿ ಮ್ಯಾಲ ಶಾದಿ ಹುಡುಗಿನ ಮಾಡ್ಯಾರ ಮದುವೆ ಆದಿ ಮ್ಯಾಲ ಶಾದಿ ಹುಡುಗಿನ ಮಾಡ್ಯಾರ ಮದುವೆ ಹರಿಯದ ಹುಡುಗರು ಪಟ್ಟ್ಯಾಗ ಪುಲ್ಲ ಪವರ ಬಾಳ ಕೆಟ್ಟಾದಾರ ದೋಸ್ತ ಈಗಿನ ಹುಡುಗ್ಯಾರ ಹರಿಯದ ಹುಡುಗರು ಪಟ್ಟ್ಯಾಗ ಪುಲ್ಲ ಪವರ ಬಾಳ ಕೆಟ್ಟಾದಾರ ದೋಸ್ತ ಈಗಿನ ಹುಡುಗ್ಯಾರ ದೋಸ್ತ ಬಾಳ ಕೆಟ್ಟ ಅದಾರ ನೋಡೋ ಈಗಿನ ಹುಡುಗ್ಯಾರ ದೋಸ್ತ ಬಾಳ ಕೆಟ್ಟ ಅದಾರ ನೋಡೋ ಈಗಿನ ಹುಡುಗಾರ ಹೋಗ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ನಮ್ಮ ನಾಟಕ ಹುಡುಗಿ ಕಾಲ ಗೊಂದ ದಾರ ಕಟ್ಟಾಳು ನಮ್ಮ ನಾಟಕ ಹುಡುಗಿ ಕಾಲ ಗೊಂದ ದಾರ ಕಟ್ಟಾಳು ಅವನ ಮುಗದಕ್ಕೆ ನಿಂದ ತಿಂಡಿ ಮುಗಿಯಲ್ಲ ಏನು ಹಿಂಗಿದ್ರೆ ಕರೆ ಬಾತ್ ಹೇಳಕೀಗ ಅಲ್ಲ ನಿನ್ನವಳು ಬಿಸಲಾಗಿ ಹುಟ್ಟಿದ್ದ ಏನ್ ನಾಚಿಗೆಟ್ಟೆವ ತಂಗಿ ಅಂದಿದ್ದೆ ಅಂದ್ರೆ ನಿನ್ನ ಅಣ್ಣನ ಸ್ಥಾನ ಕೊಡ್ತಿದ್ದೆ ಅಲ್ಲೋ ಏನ್ ನಾಚಿಗೆಟ್ಟೆವ ರೇಟ್ ಕೇಳ್ತಾನ ನೋಡು ಎಷ್ಟು ತಿಂಡಿ ಇರ್ಬೇಕು ಅವನು ಬೇಡ ಏನ ಅದನ್ನ ತಲೆ ಕೊಡ್ಸ್ಬೇಡ ತಲಿ ಇಲ್ಲ ಮಾಮ ನಂಗೆ ಎಬ್ಬಸಬೇಕು ನೀ ನನಗೆ ಹಂಗೆ ಎಬ್ಸಿದಿಲ್ಲ ನಂದು ಹೇಳತ್ತ ಇಲ್ಲಿ ನಿಂದು ಸುಚಾಪಾತ್ರ ನಂದು ಗೊತ್ತ ಅರ್ಶಿಲ ಹಾಡ್ತೀನಿ ಕೇಳು ಕರಿತೇನೆ ಬಾರ ತಂದೆ ನಿಂತಾರ ಮೊಸರು ಮಾಡೋಣ ದಾಂಡೇಲಿ ಟೂರ ರಗಡ ಮಾಡಿ ರೊಕ್ಕ ಬಂಗಾರ ಜೋಳ ಮಾಡೋಣ ಹೈ ಪೈಲೆ ಜೋರ ರಗಡ ಮಾಡಿ ರೊಕ್ಕ ಬಂಗಾರ ಜೋಳ ಮಾಡೋಣ ಹೈ ಪೈಲೆ ಜೋರ
ಎದಿಯ ಗಿಚ್ಚ ಹಿಡಿಸಿದಿ ಹುತ್ತ ನಿನ್ನ ಕೋಲ ಕೋರಿ ಪುತ್ತ ಮಲಗವು ತೇನ ಪಿಸಕ ಪಿಸಕ ಅದು ಹಂಗಾರ ನಾ ಹಾಡ್ತೀನಿ ಕೇಳಿ ಕೂತ ಐತಿ ಪ್ಯಾಂಟನಿ ಅದಿಯ ದೊಡ್ಡ ಬೆಳಗಾದ ಮಗನನ್ನ ಎತ್ತೀರಿ ನೋಡಿ ಹಿಡಿಸಿದ ನಾಡಿಯಳ ಚಲ್ಲಲೆನ್ನ ಮಾಡಿ ಇದ್ದರಿ ನಿಮ್ಮನ್ನ ಆಗಲಿ ನಿಮ್ಮನ್ನ ಬಿಡಬೇಡಿ ಶಿವ ಗುಡ್ಡ ಬಿಡಬೇಡಿ ಶಿವನಲ್ಲ ಲವ್ವನೆ ಮತ ಮೊದಲ ಕಲ್ಲು I love you ರೀ I love you ರೀ ಮಾಮಾ ಕೈ ಕೊಟ್ಟ ಹುಡುಗರಿಗೆ ಕೈ ಮುಗಿದ ಹೇಳ್ತೇನೆ ಕಣ್ಣು ಮುಂದ ಹಳ್ಳಿ ಬರಗಾರೆ ಬಾಳ ತಮ್ಮನ ಜೀವನ ಮಾಡತನ ಅಳಗಾಲ ಹಿಡುಗಾರೆ ಎಲ್ಲ ಮರತನ ಮರತಂಗ ಇರತನ ನೆನಪ ಆದರ ಒಳಗ ಮರಗನ ಕೈ ಕೊಟ್ಟ ಹುಡುಗರಿಗೆ ಕೈ ಮುಗಿದ ಹೇಳ್ತೇನೆ ಕಣ್ಣು ಮುಂದ ಹಳ್ಳಿ ಬರಗಾರೆ ಬಾಳ ತಮ್ಮನ ಜೀವನ ಮಾಡತನ ಅಳಗಾಲ ಹಿಡುಗಾರೆ ಬಾಳ ಕಮ್ಮನ ಜೀವನ ಮಾಡತನ ಅಳಗಾಲ ಹಿಡಿಸ್ಬೇಡ್ರಿ ಈ ಗುಂಪನ್ಯಾಗ ಯಾರ ನಮ್ಮ ಡ್ರೈವರ್ ಮೊಮ್ಮಗಳು ಇದ್ರೇನು ಸುಳ್ಳು ಸುಳ್ಳು ಕೈ ಎತ್ತಿದ್ರಿ ನಿಮ್ ಲವ್ವರ್ ಮೇಲೆ ನೀವು ನಿಮ್ಮ ತಾಳಿ ಕಾಣವಲ್ತಲ್ರಿ ಒಳಗ್ ಹಾಕೊಂಡಿನಿ ಸಾರಿ ಸುಮ್ಕೊಂಡ್ರ ಮತ್ತ ಅದ್ರೇನೆ ಡ್ರೈವರ್ ಮೊಮ್ಮಗಳು ಯಾರ್ರಿ ಎಲ್ಲ ಸುಳ್ಳು ಹೇಳ್ತಾರ ಅಮ್ಮ ಇಲ್ಲ ಹಾಡ್ತೀನಿ ಕೇಳು ಕೂತ ಉಡಾಳ ಡ್ರೈವರ್ ಲವ್ವರಿ ನಾನು ಊರಗ ಬಾಳ ಫೇಮಸ್ ಬಡಗನ ಎತ್ತರ ಬರ್ತೇನ ಮಾವ ಮಾಡಿ ಹೇಳ್ತೇನೆ ಮಾಡ್ಕೋಬ್ಯಾಡ ನೀ ಸಿಕ್ಕ ಅತ್ತಿ ಮಗ ನೀ ಕಾಸ ಅವ್ವ ಅಪ್ಪನ ಒಟ್ಟಿಸಿ ನಾವು ಏನು ನನ್ನ ಬಿಂದಾಸ ಉಡಾಳ ಡ್ರೈವರ್ ಲವ್ವರಿ ನಾನು ಊರಗ ಬಾಳ ಫೇಮಸ್ ಬಡಗನ ಎತ್ತರ ಬರ್ತೇನ ಮಾವ ಮಾಡಿ ಹೇಳ್ತೇನೆ ಬಾರ ಹೀರೋಡ ನಿನಗ ತೋರಿಸುತ್ತೇನೆ ಇಂಗ್ಲೆಂಡ್ ಹಳೆದಾಗಿದೆ ಯದಿಯ ಬಾಳವಾಡ ನಾನಂತೂ ಜಗದ ಮಂಡ ಯದಿಯ ಬಾಳವಾಡ ನಾನಂತೂ ಜಗದ ಮಂಡ ಬಾರ ಹೀರೋಡ ನಿನಗ ತೋರಿಸುತ್ತೇನೆ ಇಂಗ್ಲೆಂಡ್ ನೀ ಯದಿಯ ಬಾಳವಾಡ ನಾನಂತೂ ಜಗದ ಮಂಡ ಯದಿಯ ಬಾಳವಾಡ ನಾನಂತೂ ಜಗದ ಮಂಡ ಮಾವಾನಿನ ಗ್ಯಾರೇಜ್ ದಾಟಿ ಬಿಡಲೇನ ಗಾಡಿ ಒಳಗೆ ಮಾವಾನಿನ ಗ್ಯಾರೇಜ್ ದಾಟಿ ಬಿಡಲೇನ ಗಾಡಿ ಒಳಗೆ ಹೆಂಗೆಂಗರ 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 ಆಗದ ಮನದಾಗ ಯಾರು ಬರ್ತಾರನು ಫಸ್ಟ್ ಯಾರು ಅಲ್ಲ ಯಾರು ಗಜಮಂದಾನಿಲ್ಲ ನಿಲ್ಲ ತಿಂಡಿ ಹತ್ರ ಹೋದ್ರ ಜಗದ ಓಡ್ಕೊಂಡು ಬರ್ತಾರ ಹೋಗು ನಡಿ ಕಬ್ಬಿನ ಪಡದಾಗ ಮಾವಾನಿನ ಕಪಾಟನ್ಯಾಗ ಬಿಡಲೇನ ಗಾಡಿ ಒಳಗೆ ಮಾವಾನಿನ ಗ್ಯಾರೇಜ್ದಾಗ ಬಿಡಲೇನ ಗಾಡಿ ಒಳಗೆ ಹೆಂಗೆಂಗರ 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 ಆಗತ್ತ ಮನದಾಗ ಏ ಮಾಸ್ತರ ನೀನು ಬಲೆ ತಿಂಡಿ ಹಾಕಿವ ಬರ್ತೀನಿ ಅವೇ ನನ್ನ ಸಂಬಂಧ ಇಲ್ಲ ತಪ್ಪುತ್ತಾನ ಹೋಗು ನಡಿ ಸಿಗದಲ್ಲಿ ಸಂದಾಗ ಹುಡುಗಿ ನಿನ್ನ ಪರಕರದಾಗ ಎನ ಚಂದ ದೇವರ ಹುಡುಗಿ ನಿನ್ನ ಪರಕರದಾಗ ಎನ ಚಂದ ದೇವರ 3 ಹೊತ್ತ ಪೂಜೆ ಮಾಡುವೆ ಪೂಜಾರಿ ನಾನಾಗುವೆ ಮುಗಿಲ ಮನ ಮುಗಿಲ ಕಡಲಲ್ಲ ಮುಗಿಲಲ್ಲ ನೀ ನನ್ನ ತಿಳಿಸು ಕಡಲಲ್ಲ ಮುಗಿಲಲ್ಲ ನೀ ನನ್ನ ಬದುಕಿಸು ನುಡಿ ಮುತ್ತು ಗುರಿಸಬೇಡ ಪ್ರೇಮ ಪತ್ರ ರವಾನಿಸಬೇಡ ನಿನ್ನ ಮುತ್ತಿನ ನಗುವೆ ಸಾಕು ಆ ನಗುವಲ್ಲಿ ಒಪ್ಪಿಗೆ ಹಾಕು ಹರಿ ಸಾಕು ಆ ನಗುವ ಪಿಸಾಕು ಕಡಲ ಕಡಲ ಕಡಲ
ಈ ಕೇಳ್ತಾಳ ಲೀಕಿ ನಾ ನುಗ್ಸ್ಯಾಳ ನಾನು ನುಗ್ಸಿದ್ಯಾಕ ನನ್ನ ತಿಂಡಿ ಹೆಚ್ಚಾಗೈತಲ್ಲ ಅದಕ್ಕೆ ಅಯ್ಯೋ ಹರಿತ್ರು ಯವ್ವೋ ನನ್ನ ಚೀಲ ಹರಿತ್ರು. ಏ ನಾಟಕ ನಿಂದ್ರ ನೀ ಗೂಟ ನಂಗೇನ ಚಟ್ಟದ ನಿಂದ್ರ ಹಾ ಈಗ ಮಾತಾಡ ಶಟ್ಟಿ ಬೇಕಣ್ಣ ನಂಗೆ ಮೊದಲು ಚಟ್ಟದ ನಿಂದ್ರ ಮುರಿತು ನಿಮ್ಮ ಅವಣ ನಂದ ಉತ್ತನ ಮುರಿತು ಅವನೆಲ್ಲ ಅಪ್ಪಡು ತಿಂದೆ ನಿಂದ ಅವನಂತ ಜೋರ ಲೇ ಯಾವ ಎಣ್ಣೆ ಬಡಿಗೆ ಹಿಡಿದು ಬಂದು ನನಗೆ ಹಾದ ಬಕ್ಕುವ ಅಲ್ಲ ಎದುರಿಗೆ ಬರೋ ಈ ಶಿರೋಳ ಚೆಲುವೆ ಕಾಣಂಗಿಲ್ಲ ನಿನ್ನ ಕಣ್ಣಿಗೆ 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 ಅಮ್ಮ ಬಂದಾಳ ಅಮ್ಮ ಬಂದಾಳ ಅಮ್ಮ ಬಂದಾಳ ಅಮ್ಮ ಬಂದಾಳ ಅಮ್ಮ ಬಂದಾಳ ಅಮ್ಮ ಬಂದಾಳ ಎಲೆ ನಿನ್ನ ಕಣ್ಣಿಗೆ ಎಲ್ಲ ಬರ್ತಾಳ ಇಲ್ಲ ನಾವು ದುರ್ಗೋ ಬರ್ತಾ ಏಯ್ ನಿಮ್ಮಂತ ಮಾಂಡ ಹೆಂಗಸರ್ ನೋಡಿ ನಮ್ಮ ಹಿರಿಯರು ಒಂದು ಶಾಸ್ತ್ರ ಮಾಡಿ ಹೇಳ್ತೀನಿ ಕೇಳ ಹೇಳ್ತು ಬಿಡು ಮೀಸ್ ಬಂದವಂಗ ತೇಜ್ ಕಾಣಲಿಲ್ಲ ಅಂತ ಏನೋ ಬಂದಾಕಿಗೆ ನೆಲ ಕಾಣಲಿಲ್ಲ ಅಂತ ಅದೇನೋ ಅಂತಾರಲ್ಲ ಬಂಗಾರ ಬಾಣದ ಭವಾನಿ ಚೀಲ ಹಿಡಿದು ಬಂದ ಚಿಮಣಿ ಯಾಕ ಹೆಂಗೈತಿ ನನ್ನ ಮೈಗೆ ಈ ಚಿಗುರು ಮೇಷ ಪೊಲೀಸ್ ಮಾವ ಈ ಒತ್ತಂದು ಹಿಡ್ಕೊಂಡ್ ಬರುದು ನಿನ್ನ ಕಣ್ಣಿಗೆ ಕಾಣಿಸಂಗಿಲ್ಲ ಏನ ಯಾಕ ಹೆಂಗೈತಿ ನಿನ್ನ ಮೈ ತಂಡ್ಯಾಗ ಹುರು ಅಂತೇನ ಇಲ್ಲ ಗವ ಗವ ಮತ್ತೆ ನೀನು ಈ ಚೀಲದ ಬಾಯ ತೆಗದ ಒಳಗೆ ಹಾಕ್ಲೇ ನನ್ನ ಬಡಿಗಿ ನೀನು ಘನ ತಿಂದೆ ಅವದಿ ಬಿಡು ಫುಲ್ ನಾನು ನಿಂದು ಸಣ್ಣದೈತೆ ತಿಳ್ಕೊಂಡು ನಿಂದು ವಾರ್ತಾಸ ದೊಡ್ಡದೈತಪ್ಪ ಲೇ ಪೊಲೀಸ್ ಎದರೊಳಗೆ ಹಾಕ್ತೀಯಪ್ಪ ಬಡಿಗಿ ಎದರೊಳಗೆ ಆಡಿಸ್ತಪ್ಪ ಪೊಲೀಸ್ ಅಂತ ಇಲ್ಲ 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 ನೀವು ಅರೆಸ್ಟ್ ಮಾಡಿ ಜೈಲೊಳಗೆ ಹಾಕ್ಲೇನೋ ಅಂದೆ ನೋಡು ಹಾ ನೀನು ಓಡಿ ಬಂದು ನನಗ ಹಾದ ನನಗ ನೀನು ಬಡಿಗೆ ಬಡಿಸಿ ಮತ್ತೆ ನನ್ನ ಒಳಗ್ ಹಾಕ್ತೀನಿ ಅಂತ ನನಗೆ ಎಷ್ಟು ತಿಂಡಿ ಉಳ್ಕೊಂಡ ಲೇ ನಡಿ ನಿಮ್ಮ ಸಾಯಿ ಬಿಡ್ತಾನ ಹೀಗೆ ಹೋಗಿ ನನಗ ನಿನ್ನ ಕುಸ್ತಿ ಇರ್ಲಿ ಇರ್ಲಿ ಸುಮ್ಮ ಇಲ್ಲಿ ನಮ್ಮ ಕಾಕ ದೊಡ್ಡಪ್ಪರ ಕೂತಾರತ್ ಬಿಡ್ತೀನಿ ಹೆಂಗಸರ ಮೇಲೆ ಕೈ ಮಾಡೋದು ಭಾಳ ದೊಡ್ಡದಲ್ಲ ಇರ್ಲಿ ಈ ಬಡಿಗೆ ವಿಷಯ ಏನಿದ್ರು ನಮ್ಮಿಬ್ಬರು ಮೈತೇನ ಬಗೆಹರಿಸ್ಕೊಳ್ಳೋಣ ನಮ್ಮ ಸಾಯಿಬಣ್ಣ ತಕ ಹೋದ್ರ ಅದು ಬ್ಯಾರೇನ ಐತಿ ಗಿಂಡಿ ಕಾಣಲ್ಲ ಅಲ್ಲಿ ಹೋದ್ರ ಬ್ಯಾರೆ ಐತಿ ಇಲ್ಲೇ ಬಗ್ಗೆ ಹರ್ಚ್ಕೊಂಡ್ರ ನನಗೂ ಇಂಥವ್ರ ಬೇಕಾಗ ಇಲ್ಲಿ ಬಗೆಹರಿಸ್ಕೊಳ್ಳೋರ ಹೇಳ್ತೀನಿ ಕೇಳು ಈಗ ಏನಾರ ಓದ್ತಾನ ಅದು ನಿಂದ್ರಲಿಗೆ ತಂಡೆ ಈ ಓದ್ತಾನ ಬಡಿಗಿ ಈ ನನ್ನ ಗಡಿಗೆ ಅಂತ ಚೀಲ ಎರಡೂ ಹೆಂಗ ಒಂದಾಗಿ ತಂಡ್ಯಾಗ ತೆಕ್ಕಿ ಬಡ್ಕೊಂಡ್ ಬಿದ್ರ ವರ್ಷ ತುಂಬದ್ಲೆ ಗಂಡು ಗೂಸು ಬಂದಿತ್ತು ಸರ್ವಜ್ಞ ಯಪ್ಪ ಸರ್ವಾದ್ನ ತುಣಿಕಿನ ಬೆನಕ ಅಲ್ಲ ಸರ್ವಾದ್ನ ತುಕುಡಿ ಆಗ್ಬಿಟ್ಟ ನೀವ ತುಕುಡಿನ ಕರೆ ಅಲ್ಲ ನೀ ಏನು ಪೊಲೀಸು ಏನು ಕವಿನು ಅಲ್ಲ ಏನು ಚಂದ ಹೇಳಿದೆ ಪಟ್ಟ ಇಲ್ಲಾಗ ಇನ್ನೊಂದ್ಸಲ ಒಗಿಬಾ ನಿನ್ನ ಸಂಬಂಧ ಇನ್ನೊಂದ್ಸಲ ಹೋಗಿದ್ದೀನಿ ಕೇಳ ಒಗೆ ಏನಿಲ್ಲ ನೋಡ ಇಷ್ಟೇ ಸಿಂಪಲ್ ಈ ನಾನು ಓದ್ತಾನ ಬಡಿಗಿ ಈ ನಿನ್ನ ಗಡಿಗೆ ಅಂತ ಚೀಲ ಎರಡೂ ಹೆಂಗ ಒಂದಾದ್ರ ತಂಡ್ಯಾಗ ಜುಟ್ಟು ಗುಡು 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 ಮಳೆ ಆಗಲ್ಲ ಏನು ಮಳೆ ಆಗತ್ತೈತೆ ಬರಗಾಲ ಬಿದ್ದೈತಿ ನಾನು ಬರಗಾಲ ಹೇಳಾಗತ್ತಿಲ್ಲ ತಂಡ್ಯಾಗ ಮಳೆ ಹಾಕಿ ತಂಡಿ ಹಿಡಿತತ್ಲ ಆಗ ಟ್ಯಾಕಿ ಹೊಡ್ಕೊಂಡು ಇಂತ ತಗಡಿನ ಮನ್ಯಾಗ ಹೊಕ್ಕಕ್ಕ ಹೊಕ್ಕ ಹೊಕ್ಕಕ್ಕ ಹೊಕ್ಕ ಹೊಕ್ಕಕ್ಕ ಹೊಕ್ಕ ಹೊಕ್ಕ ಅಂತ ಇಬ್ರು ಟ್ಯಾಕಿ ಬಡದ ಬಿದ್ದೇವ ಅಂತ ತಿಳ್ಕೊ ನನಗೆ ಹೊಕ್ಕಕ್ಕ ಬೇಡ ನನಗೇನಿದ್ರು ಗಬ್ಬು ಗುಬ್ಬು ಗಬ್ಬು 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 ನಮಗೆ ಯಾವ್ದಾದ್ರು ಓಕೆನ ನಡಿತೈತಿ ನಾನು ರೆಡಿನ ನಡಿತೈತಿ ಟ್ಯಾಕಿ ಬಡ್ಕೊಂಡು ಬಿದ್ದೇವ ಅಂತ ತಿಳ್ಕೊ ವರ್ಷ ತುಂಬದ್ಲೇನ ನಿಮ್ಮ ಅಪ್ಪ ಅದಲ್ಲ ಗ್ವಾಡಿ ಅಂತ ಡ್ಯಾಡಿ ಅವನಂತ ಗಂಡು ಗೋಸ ಓಡೆ 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 ಬಿಡ್ತಾನ ನೋಡಿ ಚೆಕ್ಕೋತ ಅಂದ್ರ ಹಾ ಇನ್ನೂ ತುಳಿಲಿಲ್ವಾ ನಾ ಸಣ್ಣಕ್ಕಿದ್ದೀನಿಪ್ಪ ತಾಯಿ ಆಗ್ತಿದ್ದೀರಾ ಯಪ್ಪ ನಾನು ಯಾವ ಮಾಡ್ಕೊಂಡಿಲ್ಲ ತಾಯಿ ಕಡೆ ಮುಂಜಾನೆ ಬಂದಿತ್ತು ನಾನು ಮನೆಗೆ ಇಟ್ಟಿನಿ ನಾನು ಯಾವ ಮಾಡ್ಕೊಂಡಿಲ್ಲ ಏನು ಆಗಲ್ಲ ನಾನು ನೋಡಿದ್ರೆ ಬರ್ತಾವ ಈಗ ಏನು ತಾಯಿ ಕಡೆ ಎಲ್ಲಿ ಜೋಕ್ ಮಾರದ ಮರ ಹಿಂಗೆಟ್ಟು ಮಂದಿಗಾರ ಕೊಡಿಸಿ ತಾಯಿ ಕಾಡ ನಾ ಹಿಂಗ್ ಮಾಡಿ 5 ಮಂದಿ ಕೊಡ್ತೀನಿ ನಿಮ್ಮ ಅಪ್ಪಗ ಫಸ್ಟ್ ಅವನ ನಮ್ಮೂರಾಗ ಕೇಳ್ಬೇಕಾರ ಅವನು ನೀವು ಗಂಡಸರು ಕೋಲಾಟ ಆಡ್ತೀರಣ್ಣ ನಿಮ್ಮ ಅಪ್ಪ ಹಲ್ಲಾಗಲ್ಲ ಎಮ್ಮಿ ಜೊತೆ ಕೇಳ್ಬೇಕಾರ ಸುಳ್ಳು ಹೇಳಿದ್ರ ಅಂದ್ರೆ ಏನು ಎಮ್ಮಿ ಹರ್ಕೊಂಡ್ ಓಡೋತ್ ರಾತ್ರಿ ಅವ್ನು ಬರ್ತಕ್ಕ ಅಷ್ಟು ಸ್ಟ್ರಾಂಗ್ ಅದ ನಮ್ಮಪ್ಪ ಅವ್ನ ಅದ್ರ ಇದು ನಿಲಕಾಲ ಏನ್ ಹೇಳ್ಕಲ್ಲ ಏನ್ ಹೇಳ್ಕಲ್ಲ ಅದ
ಅದಾವೆ ಧೂಪ ದುಬ್ಬ ತಲೆ ನೀನು ಬರ್ಗೆಟ್ಟಿವಿ ನಾನ್ ನಿಮಗ ತಂಗಿ ಅಂದ್ರ ಅವ ನಿಮ್ಮ ಅಪ್ಪಲ್ಲ ಅದರ ಸಂಬಂಧ ಅವಂದ ನೀವು ಡಬಲ್ ಮೀನಿಂಗ್ ತಿಳ್ಕೊಬೇಡ್ರಿ ಅಂತಂದ್ರೆ ಹೇಳ ಇನ್ನೂ ತಿಳಿಲಿಲ್ವಾ ಇಲ್ಲ ನಾ ಸಣ್ಣಕ್ಕೆ ಚಿನ್ನು ನಾನು ನೀನು ಒಂದಾಗಿ ಚಂದಾಗಿ ಕೈ ಹಿಡಿದು ಬಿಟ್ಟಿ ಅಂತ ತಿಳ್ಕೊ ಬರೋ ನಮ್ಮ ಹನುಮಪ್ಪನ ಜಾತ್ರೆ ಅನ್ನೋರಾಗ ಒಂದು ಗಂಡು ಕೂಸ್ಮೆ ಯಪ್ಪ ಮುಂದಿನ ಹೇಳ್ಬೇಡ ನನಗ ತಿಳಿದೈತಿ ಅಂತಾರಲ್ಲ ಪೊಲೀಸರ ಸವಾಸ ಬೆಳತನ ಉಪವಾಸ ಅಂತ ಹಾ ನಿಮ್ಮ ಅವ್ವ ಹೇಳಿದ್ದು ಬರೋಬ್ಬರಿನೇ ಐತಿ ನೂರಕ್ಕೆ ನೂರು ಕರೆ ಹೇಳ್ತಾಳ ಹೋಲ್ ಬಿಡ ನಿನ್ನ ಹೆಸರೇನು ಹೇಳಲ್ಲ ಈಗ ನೀ ಸ್ಟೇಜಿನ ಮಾಮ ಓ ಮಾಮ ಅಲ್ಲ ಬೋಲಿಯಾ ಸರ್ ಯಾವಕ್ಕೆ ನೋಡಕತ್ತಿರ್ಬೇಕು ಹಂಗ ದಿಟ್ಟಿಸಿ ಮೈಕ್ ಯಾಕೆ ಹೋಗ್ಬಿಡು ಕುರ್ಸಲೆ ನಿಮ್ಮ ಐ ಬಾಯಿ ನೀವು ಓಡಿ ಹೋಗಿ ಬಂದಿರಿ ಅಂತ ಓಡಿ ಯಾಕೆ ಹೋಗಿಲ್ಲ ನಮಗೆ ಸರ್ಕಾರದವ್ರು ಬಸ್ ಫ್ರೀ ಮಾಡ್ಯಾರ ಏನಂದಿ ಸುಬ್ರೆ ಅದೊಂದು ಇಂದ್ರ ಶಿಲ್ಸಿ ನೋಡ ನಾನು ಬಡಗಿ ಅದ್ರಾಗಟ್ಟ ಸಿಗಿಸೋದ ನಿನಗ ನನ್ನ ತನಕ ಬಂದೆ ನಿನ್ನ ಕಿತ್ತು ನಿನ್ನ ಕೈಯಾಗ ಕೊಟ್ಟಣ ಆಮೇಲೆ ಬಡಗಿ ಇಟ್ಕೋತೀನ ಬಡಗಿನ ಆಮೇಲೆ ಬಡಗಿ ಇಟ್ಕೋತೀನ ಬಡಗಿನ ಕಿತ್ತು ಕಿತ್ತು ಬಡಗಿ ಇಟ್ಕೋತೀರ ಕಿತ್ತು ಬಡಗಿ ಬಿಟ್ರೆ ಮತ್ತೇನೈತಿ ಏನಿಲ್ಲ ಇದು ಕಿತ್ತು ಬಡಗಿ ಇಟ್ಕೋ ಸಾಕ ಯಪ್ಪ ಅಷ್ಟ ನನಗ ಟೈಮ್ ಆಗಿಲ್ಲ ಆಯ್ತಲ್ಲ ಅವಮಾನ ಆಮೇಲೆ ಬಹುಮಾನ ನನ್ನ ಹೆಸರು ಐತಲ್ಲ ಆಯ್ತಲ್ಲ ಐತಿಲ್ಲ ಮಾಸ್ತರ್ ನೀ ಕಲ್ಲು ಹೋಗಿತ್ತನ ಮತ್ತೆ ನಾ ತಲೆ ಕೆಟ್ಟ ಕಟ್ಟ ಹಾಕಿ ಹಂಗ ಸಗಿ ನನ್ನ ಹೆಸರು ಹೇಳ ಯಾವ ಹೋರ್ಗಳು ಹುರುಪಿಲು ಮತ್ತೆ ನಿಮ್ಮ ಅವ್ವ ಇಟ್ಟಾಳ ಎಲ್ಲ ತೊಟ್ಟಲ್ದಾಗ ಹಾಕಿ ಅದ್ರಲ್ಲ ಹೋರ್ಗಳು ಯಾರು ನಮ್ಮ ರೈತರ ಮಾಮಗಳು ಅದ್ರಿಲ್ಲ ರಗಡ ಮಂದಿ ಹುರುಪ್ ತಗೋಸ್ಬೇಕು ಮಾತ ಜೀವ ನೆನಸಂಗಿಲ್ಲ ಕಲಿಯೋಗದಾರ ಐತಿ ಇಲ್ಲೇ ಕೂತಾವ ಯಾವ್ದು ನೆನೆಸ್ಬೇಕಪ್ಪ ನಾನು ಯಾವ ಮಾಡ್ಬೋದು ಅನ್ನೋದು ನೆನೆಸ್ಕೊಂಡು ಹೇಳು ನನ್ನ ಹೆಸರು ಐತಲ್ಲ ಕಿಪಿ ಕೀರ್ತಿ ನಾ ಹೇಳಲ್ಲ ನನ್ನ ಹೆಸರು ನಂಗೆ ನೆನಪಿಲ್ಲ ನನ್ನ ನೆನಪೈತಿ ಹೇಳ ಅವಿ ನಾ ಹೇಳ ನಿನ್ನ ಹೆಸರು ಹೇಳ್ತು ಬಿಡು ಯಾರು ಹೇಳೆ ಒಂದ್ ಹೇಳೆ ಒಂದ ಹೇಳು ಚಿನ್ನು ಆ ಹೆಸರು ಕರಿಬೇಡ ಗೀತೆ. ನನಗೆ ಆಯು ಬರಂಗಿಲ್ಲ ಗೀತೆ. ಚಿನ್ನು ಗೊತ್ತನ್ರಿ ನಿನಗ ಗೊತ್ತಲ್ಲ ನನಗೆ ಹೆಚ್ಚು ನಿನಗ ಸರ್ವಿಸ್ ಆಗೈತಿ ನಿನಗ ಚಿಪ್ಪಾಡಿ ಹೇಳ ಅವಂಗ ನನ್ನ ಹೆಸರು ಚಿನ್ನು ಅಂತ ನೋಡು ವಾ 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 ವಚನಗಾರತಿ ನಿನ್ನ ಹೆಸರಿನ್ಯಾಗ ಅದೆಂತ ಸ್ಫೂರ್ತಿ ಸಿಕ್ಕವರ ತಿಳಿದಲ್ಲಿ ಅದರ ಅರ್ಥ ಆ ಹೆಸರಿನ್ಯಾಗ ಅಂತದೇನೈತು ನಿನ್ನ ಕೀರ್ತಿ ಚಿನ್ನದ ಮೂರ್ತಿನ ಅಥವಾ ಬಂಗಾರನ ಅಪ್ಪಟ ಚಿನ್ನ ಐತಿ ಮಾಮ ಅಂದಾಗ ನಿನ್ನ ಹೆಸರು ಏನು ನಿಮ್ ನಂದು ತಂಗಿ ಹೇಳ್ಯ ನಂದು ಹೇಳ್ಯ ಆಂಟಿ. ಲಾಟಿ ಅಂದೆ ನನಗ ಆಂಟಿ ಅಂದಂಗ ಆತಲ್ಲ ಕುರ್ಸಾಲೆ ಅವರ ಎತ್ತದ ಹುಡುಗ ಏಯ್ ನಾ ಇನ್ನೂ ಸಣ್ಣಕ್ಕೆದನಪ್ಪ ನಿಮ್ ತಂಗಿ ಇದೀನ ಗೊತ್ತಾಗ ನಾ ಹೇಳತ್ತಲ್ಲ ಈಗ ಕೇಳು ಹಾ. ನಂದು ನಿನ್ ಪೂಜ್ಲೆ? ಹೆಸ್ರು ಏನು? ನಂದು ಪೂಜ್ಲೆ? ನಿಂದ ಪೂಜು ನಿನ್ನ ಅವನು ನಂದ ಪೂಸ್ತೀನೋ ನಿಮ್ಮ ಅಪ್ಪನ ಹೇಳ್ತೀನಿ ಕೇಳ ಹೇಳ್ತ ಬಿಡು ಮುಂಜಾನೆ ಉದಯಿಸೋನು ಆ ರವಿಕಾಂತ ರಾತ್ರಿ ಆಗೋನು ಶಾಂತ ಹೃದಯದಲ್ಲಿ ಇರುವನು ಸಿರಿವಂತ ಈ ಶ್ರೀಕಾಂತ ಪ್ರೇಮಿಗಳ ಹೃದಯದ ರಾಷ್ಟ್ರೀಯ ಕೇಶದಲ್ಲಿ ಈಶನಾಗಲು ಸದಾ ಬಯಸಿದೆ ಈ ಶ್ರೀಕಾಂತೇಶ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಒಡಪಿಗೆ ತಕ್ಕಂತ ಒಡಪ ಏ ಪೊಲೀಸ ಏನ ನೀನು ಮಾತಾಡ ಕಡತ ಇದು ಪೊಲೀಸರು ಹೊಡೆತಲ್ಲವ ಪ್ರೇಮಿಗಳ ಒಂದಾಗಿ ಆಕಾಶದತ್ತ ಹಕ್ಕಿಯಂತೆ ಹಾರಾಡಿ ಮಣ ಕನಸಿ ಮೈಮಣ ಒಂದಾಗಿ ಬಾಳು ಬೆಳಗಬೇಕೆಂಬ ಈ ನವಜೋಡಿಗಳ ಹೊಡೆತ ಈ ಹೊಡೆತ ಎಂಬ ಹಿಡಿತದಲ್ಲಿ ನಾವಿಬ್ಬರು ಸಿಲುಕಿ ಸತಿಪತಿಗಳಾಗಿ ಶಿವಶಂಕರಿ ಹೆಸರಿನಲ್ಲಿ ಶಂಭೋ ಎಂದು ಕೂಗಿರಿ ನಮ್ಮ ಬಾಳ ಸಂಸಾರದ ಪಯಣ ಬಾ ಚಿನ್ನ ಬಾ ಆ ಶಿವ ಪಾರ್ವತಿಯರ ನೃತ್ಯ ಭಂಗಿ ಕುಣಿದು ಹಾಡೋಣ ಬಾ ಅಣ್ಣ ನಾಗಿ ನಿನ್ನ ಗಿಡದಾಗ ಅಷ್ಟ ಬಾರಿ ಮಾಡಿ ಹಾಕಿ ಬಾಳ ಬಳಸಾಕತ್ತಾಳಕಿ ಏ ಇಲ್ಲಪ್ಪ ಇವಾಗ ಹೇಳ್ಯಾನ ಎತ್ತೆಲ್ಲ ಮನಗಂಡ ಘೋಟ ಹಟ್ಟಿರಿ ಪ್ರೀತಿಗೆ ರೇಟ ಎಲ್ಲ ಗೊತ್ತಾಗಿ ಅನಸಾತೈತೆ ನೀ ಅನ್ನದಿ ಅನ್ನೋದ ಡೌಟ ಯಪ್ಪ ನಾ ಹೆಣ್ಣ ಅದೀನಪ್ಪ ನಾನು ಜೋಗ್ಯಾನ್ ಮಾಡಿ ಅನ್ನಿ
ಎಲ್ಲ ಗೊತ್ತಾಗಿ ಅನಸಾತೈತೆ ನೀ ಹೆಣ್ಣದಿ ಅನ್ನೋದ ಡೌಟ ಇನ್ನೇನ್ ಬಡ್ಕೊಂಡು ನೋಡೋನು ಸಡ್ಡಿ ನೋಡೋನು ಇನ್ನೇನ್ ಬಡ್ಕೊಂಡು ನೋಡೋನು ಸೀದಾ ಬಡ್ಕೊಂಡು ನೋಡೋಣ. ಮಾಮ ಮಾಮ ಸೀದಾ ಬಡಪಾತ್ ಬಡಿಲ ನಾಚಿಕೆ ಅದಿ ನೋಡು ನಾಚಿಕೆ ಗೊತ್ತಿಲ್ಲ ಮನಗಣ ಊಟ ಹತ್ತಿರಿ ಪ್ರೀತಿಗಿರೇಟ ಗೊತ್ತಿಲ್ಲ ಮನಗಣ ಊಟ ಹತ್ತಿರಿ ಪ್ರೀತಿಗಿರೇಟ ಎಲ್ಲ ಗೊತ್ತಾಗಿ ಅನಸಾತೈತೆ ನೀ ಅನ್ನದಿ ಅನ್ನೋದ ಊಟ ಎಲ್ಲ ಗೊತ್ತಾಗಿ ಅನಸಾತೈತೆ ನೀ ಅನ್ನದಿ ಅನ್ನೋದ ಊಟ ಗೊತ್ತಿಲ್ಲ ಮನಗಣ ಊಟ ಹತ್ತಿರಿ ಪ್ರೀತಿಗಿರೇಟ ಎಲ್ಲ ಗೊತ್ತಾಗಿ ಅನಸಾತೈತೆ ನೀ ಅನ್ನದಿ ಅನ್ನೋದ ಊಟ ಎಲ್ಲ ಗೊತ್ತಾಗಿ ಅನಸಾತೈತೆ ನೀ ಅನ್ನದಿ ಅನ್ನೋದ ಊಟ ಆಸಕ್ತಿ ಏ ಮಾಮ ಅಲ್ಲ ಏನು ಯೋಚನೆ ಈ ದಾರಿಗೆ ನಮ್ಮ ಅಪ್ಪ ಬರು ಹೊತ್ತಾತು ನಡಿ ಹೋಗೋಣ ನಡಿ ನನಗೆ ಯಾವ ಗೆಡ್ಡಿ ಅಂತಿರ್ಲಿಲ್ಲ ಅವನ ಸ್ವಾಮಿ ಮೇಲೆ ಆನೆ
ಕೇಳ ಹೌದು ನಮ್ಮ ಅಣ್ಣ ನಾನು ಕೋಲಾರದಾಗಿರುವುದು ಚಿನ್ನದ ಗಣಿ, ವಾ 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 ಕೋಲಾರದಾಗಿರುವುದು ಚಿನ್ನದ ಗಣಿ. ವಾ 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 ಆಕಳವಾಡಿ ಸ್ಟೇಜ್ನಾಗದ, ಆಕಳವಾಡಿ ಸ್ಟೇಜ್ನಾಗದ ವಾ ವಾ ಗಿಡ್ ಗಿನಿ. ಇಲ್ಲಿ ಟಚ್ ಮಾಡಿ ಈ ಗಿಡ್ ಗಿಣಿಗೆ ಪ್ರೀತಿಯ ಪಾತ್ರವಾಗಿ ಅವರ ಮಾವನವರು ಈ ಎಲ್ಲ ಹುಡುಗರು ಏನ ತಂದಾರ, ಸಂಗಪ್ಪ ಚಿಮ್ಮಲಿಗೆ ಅವರು ಮತ್ತು ಸಂಯುಕ್ತ ಪುಟಾಣಿ ದಯವಿಟ್ಟು ವೇದಿಕೆ ಬರ್ಬೇಕು. ಬರ್ರಿ ಬರ್ರಿ ಕಿರಣ ನೀನು ಒಳಗೆ ಬರ್ಬೇಕಪ್ಪ. ಕಿರಣ ಬಾಬಾ ಮುಗಿಲಲ್ಲ ನೀ ನನ್ನ ತಿಳಿಸು, ಕಡಲಲ್ಲ ಮುಗಿಲಲ್ಲ ನೀ ನನ್ನ ಬದುಕಿಸು. ನುಡಿ ಮುತ್ತು ಗುರಿಸಬೇಡ, ನಿಮ್ಮ ಪತ್ರ ರವಾನಿಸಬೇಡ, ನಿನ್ನ ಮುತ್ತಿನ ನಗುವೆ ಸಾಕು, ಮಾಡದು ಬಲಿಯೊಟ್ಟಿಗೆ ಹಾಕು. ಗಿಡ್ ಗಿಣಿಗೆ ಈ ಕೆಂಪಂದ ಒಂದು ಜ್ಯೂಸ್. ನಿಮ್ಮ ಮಾವರ್ ಪ್ರೀತಿಯಿಂದ ಕೊಟ್ಟರಂಗ ಒಳ್ಳೆ ಅನ್ಬಾರ್ದು, ಅಚ್ಚಿ ಕೈಗೊಂದು ಹಾಕು. ಹೆಂಗದ ನೋಡ ಹೆಂಗದೀನಿ ಕುರ್ಚಿ ಮಾರಾಕಿ. ಥ್ಯಾಂಕ್ ಯು. ಇದನ್ನೆಲ್ಲ ನನಗೆ ತಿನ್ನಾಕ ಕೊಟ್ಟಂತ ಯಾರು ಕೊಟ್ರು? ಆಯ್ತಲ್ಲ ಅವಮಾನ. ನಿಮ್ಮ ಮಾವ ಸಂಯುಕ್ತ ಸಂಗಮೇಶ್ ಸಂಗಮೇಶ್ ಚಿಮ್ಮಲಿಗಿ ನಿಮ್ಮ ಮಾವ ನಮ್ಮ ಮಾಮ ನನಗೆ ರಿಂಗ್ ರಿಂಗ್ ನಳಬಿ ಮಾವ. ರಿಂಗ್ ರಿಂಗ್ ತುರ್ಕುರಿ ತಂದು ಕೊಟ್ಟನ, ತುರ್ತುರೆ ತುಂಬಾ ಅಭರ್ಯಾಗಿದ್ದೇನೆ. ಮರಿಲೆಂಗೋ ಗೆಳೆಯ ಇದ್ದುರ ಮುದ್ದಿನ ಹುಡುಗಿನ, ನನ್ನ ಪ್ರೀತಿ ಮುರಿದಳು ನಾ ನಂಬಿದ ನನ್ನ ಗೆಳೆಯನ. ನಂಬಲೇಳು ಯಾರನ ಹೊಡೆದ ಸಾಯತನ, ನಂಬಲೇಳು ಯಾರನ ಹೊಡೆದ ಸಾಯತನ. ನಿಮ್ಮಪ್ಪ ಮೆಂಬರ ಊರಾಗ ತಿರುಕಣ ಬುಲೆಟ್ ಗಾಡಿ ಮ್ಯಾಲ ನನ್ನ ಕಂಡನ ಆಗಿ ಬರುದಿಲ್ಲ ಅಂತ ಉರಿತ ನನ್ನ ನೋಡಿದೆ ಕಂಡ. ಮನಸ್ಸಿದ ಮದುವೆಗೆ ಒಪ್ಪಿಸಿ ನಿನ್ನ ಕೊಟ್ಟಾರ ಎಮ್ಮೆ ಕೊಳ್ತವಂಗ. ಹೆಂಗರೆ ಮಾಡಿ ಏನರೆ ಮಾಡಿ ಹೊರಗಡೆ ಮಾಡ್ಕೋರ ಈಗ. ಫೋನ ಮಾಡಿ ತೋರ್ಸೋಣ ಕಾರ ತರ್ತಿನ ಈಗಿಂದಿರ, ಫೋನ ಮಾಡಿ ತೋರ್ಸೋಣ ಕಾರ ತರ್ತಿನ ಈಗಿಂದಿರ. ಕಾಂತೇಶ ಎಸ್ ಸರ್. ಮಗನ ನಾನು ಮಾಂತೇಶ ಸಾಯ್ಬಲ್ಲ ಸಲ್ಯೂಟ್ ಹೊಡ್ಯಾಕ. ಯಪ್ಪಾ ಜನ್ಮ, ನಾ ಸಾಯ್ಬನ ಮಾಡಿದ್ದಲ್ಲಿ ಕುರ್ಸಾಲೆ. ಹಾ, ಯಾವಾಗ ಬರ್ತಾನಪ್ಪ ನಿಮ್ಮ ಹೋಮ್ ಮಿನಿಸ್ಟರ್? ಲೇ ಅವ ಬಂದ್ ಹೋಗಿ ಒಂದು ತಾಸ ಆತ ಅಂದಂಗ ನೀ ಎಲ್ಲಿಗೆ ಹೋಗಿದ್ದೋ ಮಗನ? ನಾ ಎಲ್ಲಿಗೆ ಹೋಗ್ಲಿ ಹುಡುಗ, ಈ ನಮ್ಮ ಆಕಳವಾಡಿ ಹನುಮಪ್ಪನ ಜಾತ್ರೆಯಾಗ ಇಡೀ ತಿಂಡಿಲೇ ಹುಡುಗರು ಬಂದಾರ. ಅದಕ್ಕೆ ಅವ್ರನ್ನ ಕಾವಲು ಕೈ ಸಂಬಂಧ ಇಲ್ಲೇ ಡ್ಯೂಟಿ ಮಾಡಾಕತ್ತಿದ್ದೆ ನೋಡು. ಏನ ಡ್ಯೂಟಿ ಮಾಡಿ ಹೋನ ಏನ ಗಂಡಸರ ಪೈಟಿನ ಕಾಯಿ ಹೋ ಮಗನ? ಅಂದಂಗ ಅಂದಂಗ ನಿನ್ನ ಬಡಿಗೆಗೆ ಲಿಫ್ಟಿಗೆ ಯಾಕತ್ತೈತಿ ಹೋ ಮಗನ? ಎಲೆ ಇಂಥ ತಂಡ್ಯಾಗ ತಿಂಡಿಲಿ ಅಂತವ್ರು ನೋಡು ಬಿಟ್ಟು ಮಗ ಎಲ್ಲಿ ಕಣ್ಣು ಇವತ್ತು ನೋಡ್ರಿ ಕತ್ತಲ್ದಾಗ. ನೀನ ಸಣ್ಣ ಬಾಳದಿಲ್ಲ ಅಂತವೆಲ್ಲ ಲಿಫ್ಟಿಕ ಪಪ್ಟಿಕ ನೋಡ್ಬಾರ್ದು. ನಮಸ್ಕಾರ ರೀ ಪೊಲೀಸ್ರ. ಹಾ ನಮಸ್ಕಾರ. ಯಾವ ಕಾಲೇಜಿನ ಹುಡುಗ ಕಣಪ್ಪ ನೀನು? ನಾನೀಗ ಕಾಲೇಜ್ ಹುಡುಗಲ್ರಿ, ಮಿನಿಸ್ಟರ್ ಡ್ಯೂಟ್ಯಾಗ ಯಾವ ಪೊಲೀಸ್ರು ಎಲ್ಲಿರ್ತಾರ ಏನು ಮಾಡಾಕತ್ತಾರ ಅಂತ ತಿಳ್ಕೊಂಡು ಪೇಪರ್ ಬರೆಯುವ ಪತ್ರಕರ್ತದಿಲ್ರಿ. ಹೌದ್ರಾ? ಹೌದ್ರಾ? ಬರ್ರಿ ಉಚ್ಚ ಕಡೆ ನಾನು ಡ್ಯೂಟಿ ಮುಗಿಸಿ ಈಗ ಇಲ್ಲಿ ಬಂದು ನಿಂತೀನಿ ಅಂದಂಗ
ಚಂದಾಗ ಬರೀರಲ್ಲ ನಮ್ಮ ಹೆಸರಿನ್ಯಾಗ ನಮ್ಮ ಹೆಸರು ಒಳ್ಳೆ ಚಲೋ ಐತಿ ನಿಮ್ಮ ಠಾಣದ ಹೆಸರು. ಎಲೆ ಮಾಂತ್ಯ ಎಲೆ ಹೇಳೋಲೆ ಬಿದ್ದದ ಬಾರಲಿ ನನಗೆ ಎಡಗಣ್ಣ ಕಸರ ಬಾ ಬಾ ಪಟ್ ಬಾ ಹೆಚ್ಚು ಕಡೆ ಪಟ್ಟನ ಹರಿದು ಹಾಕ್ಲಿ ಬಿಳಿ ಅಕ್ಕಿ ಹಾಲಿನ ಮೊಸರ. ದೌಡ್ ಹೇಳ್ರು ನಿಮ್ಮಿಬ್ಬರ ಹೆಸರು. ನಾನು ಕಾಂತೇಶ ಅಂತ. ನಾನು ಮಾಂತೇಶ್ ಅಂತ. ಕಾಂತೇಶ ಮಾಂತೇಶ ಮಾಂತೇಶ ಕಾಂತೇಶ ಎರಡು ದೇಶಗಳನ್ನ ತೆಗೆದು ಬಿಡ್ರಿ. ಕಾ ಮಾ ಕಾಮ ಆಯ್ತು, ನಾ ಬರ್ತೀನಿ. ಕಾಂತ್ಯ ಯಾರಲ್ಲೇ ಸಾಹಿಬ ಅವ ಯಾ ಸಾಹಿಬ್ ಅದ್ರ ನಮ್ಗೇನಾಗೋದೈತ್ಲೆ? ನಾವಿಬ್ರು ಪೊಲೀಸರದೇವಿ, ಅವ ಏನೋ ಪತ್ರಕರ್ತಿದ್ದಂಗ ಅದಾನ. ಹೋಗು ನಡಿ ನಾವು. ಬಾ ಬಾ ಹಂಗಂದ್ರ ನಡಿ ಬಂತಡಿ. ಬೆರಿಕೈತ್ರಿ ನಮ್ಮ ಎಲ್ಲೆಂಟಿ ಮಲ್ಲು ಮಾವು ನಾ ಅಂತೀನಿ. ಮತ್ತ ಅಲ್ಲಿಂದ್ರ ಬರುವಾಗ ಈ ಸಾಲಿ ಸಂದೇವ್ರಿ ಅದ್ರಾಗ ನಮ್ ಗಂಗಪ್ಪ ಫುಲ್ ಒಂದು 90 ಹೊಡೆದ್ ಬಂದ ಯಾವ್ಲಿ ಯಾವ ಹತ್ತು ಕಲ್ ತಗೊಂಡ್ ನಿಂತನ್ರಿ ಅವನು. ಯಾರು ತೆಗಿರಿ ಸುದ್ದಿ ಅಂದಂಗ ತಡ್ರಿ ಸ್ವಲ್ಪ ಬರ್ತೀನಿ. ಇಲ್ಲಿ ಯಾರ ಕಾಕೇರಿ ಹಾಕೊಂಡು ಅಂತಾರ, ಸ್ವಲ್ಪ ಬರ್ತೀನಿ ಅಂದ್ರಿ. ತಡ್ರಿ ಪೊಲೀಸ್ ಬಂದಿದ್ರ ಈ ನಮ್ಮನೆ ಅವಸರ ಮಾಡಿ ಯಾರನ್ನ ಹಿಡಿಯಾಕೊಂಡ್ರಿಪ್ಪ. ತಡ್ರಿ ಎಲ್ಲಿ ಹೊಂಟಿಲ್ರಿ ಯಜಮಾನ್ರ. ನಮ್ಮ ಸಾಮಾನನ ನಮ್ಮ ಕೈಯ ನಿಂದ್ರೋದು ಏನ ನೀಂದಲ್ಲಿ ಹಿಡ್ಕೊಳ್ಳೋನು ಅಂತ ನೋಡ. ಏನಪ್ಪ ನಿಮ್ಮ ಕೈಯಾಗ ಸಿಗೋಲ್ದು? ಹೇ ನನ್ನ ಕೈಯಾಗ ಸಿಕ್ಕತ್ರಿಪ್ಪ. ಪಾಪ ಈ ಮಗನ ನಟ್ ಬೋಟ್ ಬಲೂಸ್ ಆಗಿ ಎಲ್ಲ ಕಳ್ಕೊಂಡಂಗ ಕಾಂತಾನ. ಅದನ್ನ ಹಿಡಿಯಾಕ ನೀವಟ್ ಹೆಲ್ಪ್ ಮಾಡ್ರಲ್ಲ. ತೋ ಮಾರ ನಾನು ಸಿಗೋಲ್ಲತ್ತೇಳಿ ಅಣ್ಣನ ನಮ್ಮ ಕುರಿ ಸಂಗಪ್ಪವ ಬೇಯ್ತಾ ಮೊದಲು ಅದನ್ನ ಹುಡುಕಾಡ್ಲಿ ಮೇನದು ಬೇಕು ನಾಳೆ ನನ್ನ ಮಗಳಿಗೆ ಅಂದಾನ. ಅದಕ್ಕೆ ಹುಡುಕಾಡಕ ನಾ ಓಡಾಡಿ ಬಂದಿನಿ. ಇನ್ನು ನಿಮ್ದು ಎಲ್ಲಿಂದ ಹುಡುಕಾಡ್ಕೊಡ್ಲಿಪ್ಪ ಅಂತೀನ. ಅಯ್ಯೋ ನೀವೇನ್ ಕಳ್ಕೊಂಡ್ರಿ ಯಜಮಾನ್ರೆ? ಮನಿ ಮಗಳು ಏನ ಮನಿ ಗಿಡ್ಡ ಎಮ್ಮಿ ಮನಕಾನು. ಏನ್ ಹೇಳಿದ್ರಿ ಪೊಲೀಸ್ರ? ಸ್ವಲ್ಪ ಚೆನ್ನಾಗಿ ಮಾತಾಡ್ರಿ. ಮೊದಲು ನನ್ನ ತಲೆ ಕೆಡಬಾರ್ದ ಕೆಡ್ತಂದ್ರ ನಾ ಮನುಷ್ಯ ಅಲ್ಲ. ಮತ್ತ ತಡೀರಿ ಸ್ವಲ್ಪ. ಬಾಳಿ ನಮ್ಮನಿ ಬಯ್ಯ ಬಡ್ಕೊಂಡು ಹರ್ಕೋಬೇಡ್ರಿ. ಒಂದ್ ಗಿಡ್ ಎಮ್ಮೆ ಮಾಡಕ್ ಮಾತ್ರ ಇಲ್ಲಿ ನಮ್ಮಲ್ಲಿ ಹಳಬೂರ್ ಮುಂಜಮೋಣೆಲ್ಲ ಹೋಗೈತಿ. ಒಂದ್ ಗಿಡ್ ಎಮ್ಮೆ ಮಾಡಕ ಹುಷಾರ್. ಮತ್ತ ಅವ್ರ ತಮ್ಮದನ ಮಗಲಿ ಶಿವ ಅಂತೇಳಿ ಕಂಡಾಪಟ್ಟೆ ಕಾಮೇಸ್ಟ್ ಅದ ನೋಮಾರೆ. ಮತ್ತ ಅದ್ರ ಕೊಳ್ಳಾಗ ಊದ್ ತಂದಿದ್ದ ನೋಡು ಬುದ್ಧಿ ಹುಷಾರ್. ಮತ್ತ ಮೊದ್ಲ ಕಂಡಾಪಟ್ಟೆ ದೊಡ್ಡ ಮನಿ ಕಡ್ಸನ ಬೂದಿ ಕಳಿಸಿ ಬಿಡ್ತಾನ ನೋಡು. ನೋಡ್ರಿ ಅದಕ್ಕ ಗುದ್ದಿಲ್ಲ ಅಂದಂಗ ನಿಮಗಿಬ್ಬರಿಗೆ ಬುದ್ಧಿ ಇಲ್ಲ. ನನಗ ಅದ್ರ ಸಂಬಂಧ ಕಣ್ಣು ನಿಂತಿಲ್ಲ ಅಪ್ಪ. ಅಂದಂಗ ಬರ್ತೀನಪ್ಪ ಬುದ್ಧಿವಂತ. ನಾ ಬರ್ತೀನಿ. ಹುಬ್ಬಳ್ಯಾನ ಹೊಲ ಮರಿ, ಮಂಗಳೂರಾನ ಮನಿ ಮರಿ, ಎಲ್ಲ ಕಲ್ಕೋಗಿ ಒಂದ್ಸಾರಿ ತಂದ ಕೊಟ್ಟ ಕಾಟನ ಸಿರಿ. ಹಚ್ಚಬೇಕಲ್ಲ ನಿನ್ನಲ್ಲವ್ವ ಮಾತ್ಯ ಯಾವ ಒಲೆ ಅವ್ನು ಕರಡಿ ಅಂತ ಹಡಿಸಿ ಮಗ ಗಜ್ಮಾ ಮುತ್ತೆ ಏನ್ರ ಮಾಡ್ತಿರ್ತೀವೋ ಅವ್ನು ಹೊಡ ಬಂದ ಬಿಡ್ತಾನ ಗಡಿ ಅನ್ಸಕ್ಕ ಅಂತ ಕಾಲ ಹಡಿಸಿ ಮಗ. ಎತ್ತಿತ್ಲ ಗಜ್ಮಾ ನಡೆಯಲಾಗ್ಯ ಅಂತ ಲೇವನ ನಡಿ ಬರೀ ಭಜನ ನಡೆಸ್ಯಾನ. ಅದಕ್ಕ ಯಪ್ಪ ಹಂಗ ಏನವ ಅದನ್ನ ತಿಳ್ಕೊಳಕ ಸಟ್ ಇವನ ತೆಗೆ ಹೋಗೇ ಬಿಡು. ನಡಿ ಹೋಗೋಣ. ನಡಿ ಈ ಕಡೆ ಹೋಗೋಣ. ಯಾಕಡೆ ಅಂತ ಆ ಕಡೆ ಯಾಕಡೆ ನಾ ಕಡೆ ಹೋಗ್ತೀನಿ. ನಡಿ.
ಅಂದು ಮಹಾಭಾರತದ ಕುರುಕ್ಷೇತ್ರದಲ್ಲಿ ನಡೆಯಿತು ಮಣ್ಣಿನ ಕಾಳಗ. ರಾಮಾಯಣದ ರಾಮ ರಾವಣರಲ್ಲಿ ನಡೆಯಿತು ಹೆಣ್ಣಿನ ಕಾಳಗ. ಇಂದು ಈ ಕಲಿಯುಗದಲ್ಲಿ ನಡೆಯುತ್ತಿದೆ ನನ್ನಿಂದ ಹೆಣ್ಣು ಮಣ್ಣೊಂದಿಗೆ ಅಧಿಕಾರ. ಬಲರಾಮ ಈ ಸಿದ್ದನಗೌಡನ ಹೆಸರು ಕೇಳಿದರೆ ಸಾಕು ಇಡೀ ಊರಿಗೂರೇ ಗಡಗಡನೆ ನಡಗುತ್ತಿರುವಾಗ ಏಕಚ್ಚಿತವಪ್ಪ ಊರ ವಾಲಿಕಾರನನ್ನ ಮಗನನ್ನು ಗೆದುರಾಗಿ ಬದುಕುತ್ತಿದ್ದಾನೆಂದರೆ ನಾನು ನಿಮ್ಮ ವಂಶ ನಿರ್ವಂಶ ಮಾಡದೆ ಬಿಡಲಾರೆ. ಬೇರಿಲ್ಲದ ಮರದಂತೆ ನೀರಿಲ್ಲದ ಕೆರೆಯಂತೆ ತಾಯಿ ಸತ್ತ ಕರುವಿನಂತೆ ನಿಮ್ಮನ್ನು ವಿರಹ ವೇದನೆಗೆ ತಳ್ಳದಿದ್ದರೆ ನಾನೇಕೆ ಹುಟ್ಟಿರಬೇಕು ಗಂಡಸಾಗಿ ಈ ಭೂಮಿಯ ಮೇಲೆ? ಬಾಲರಾಮ ಇಡೀ ಸಭಾಂಗಣದಲ್ಲಿ ನನಗೆ ಸಟ್ಟು ಹೊತ್ತು ನನ್ನ ಕರೆಯನ್ನು ಅಡ್ಡಗಿಡಿದಿದೆಯಲ್ಲ, ಆ ನಿನ್ನ ಬಾರಿಸಿದ ಗಂಡು ತೊಡೆಯನ್ನೇ ನಾನು ಮುರಿಯಲು ಹೋದರೆ ನಾನು ಈ ಊರಿನ ದಿಟ್ಟ ಪೊಲೀಸ್ ಪಾಟೀಲ್ ಸಿದ್ದನಗೌಡನೇ ಅಲ್ಲ. ಹೊಣಸಟ್ಟಿ ಹೊಣಸಟ್ಟಿ ಯಪ್ಪ ಬಿದ್ದು ಎದ್ದು ಬಂದು ನಿಂತಿನ್ರಿಯಪ್ಪ ನಿಮ್ ಮುಂದೆ ಗಟ್ಟಿ. ನನ್ನ ಮನೆಗೆ ಬರಲಿಕ್ಕೆ ಹೇಳಿದ ಆ ರಾಮಲಿಂಗ ಇನ್ನೂ ಏಕೆ ಬರಲಿಲ್ಲ? ದನ್ಯಾರ ನ್ಯಾಯ ಹೇಳು ಗೌಡ್ರ ಮನೆಯಿಂದ ಸ್ವಲ್ಪ ಅಂಜ್ಕೋತ ನಿಧಾನವಾಗಿ ಬರಾಕತ್ತಿರ್ಬೇಕು ನೋಡ್ರಿ ಈ ಮಂದಿ ಆಗಂತೀನಿ. ಓಹೋ, ಅದೇ ಈ ಗೌಡನ ಸ್ಪೆಷಾಲಿಟಿ. ಕರಿಯ ಏ ಕರಿಯ, ನಮ್ಗೂ ಬೇಗ ಹೇಳಿ ಗೌಡ್ರೆ, ಆ ಮದವೇರಿದ ಮನೆತನದ ಆ ರಾಮಲಿಂಗ ಇನ್ನು ಏಕೆ ಬರಲಿಲ್ಲಲೇ? ಅವನಿಗೆ ಅವನ
ಹೊಂದಿರಬೇಕು ಗೌಡ್ರೆ. ಯಾವುದಕ್ಕೆ ಅಂಕುಶ ತಯಾರಿಸಲೇಬೇಕು. ಅಂದಾಗ ನಿಮ್ಮ ದರ್ಪಕ್ಕೊಂದು ಬೆಲೆ, ನಂತರ ಹೇಳುವುದು ಈ ನಿಮ್ಮ ರೌಡಿಯ ಅಲೆ. ಅದೇ ಈ ಗೌಡ್ರ ಮನೆ ತನಕ ಒಂದು ಕಲೆ ಅಂತೀನ್ರಿ. ಏನಂತೀರಿ ಇದಕ್ಕೆ? ನಮಸ್ಕಾರ ಸಿದ್ದನಗೌಡ್ರಿಗೆ. ಬೆಂಕಿ ಹಾಕೋ ನಿನ್ನ ನಮಸ್ಕಾರಕ್ಕೆ. ಈ ಗೌಡ ಬರಲಿಕ್ಕೆ ಹೇಳಿ ಕಳಿಸಿದರು. ಬೇಗ ಬಂದು ಭೇಟಿ ಬೇಕಂದರೆ ನಿನಗೆ ಎಷ್ಟು ಸೊಕ್ಕು? ಆ ಸ್ವಾಕ ಒಳ್ಳೇದಲ್ಲು ತಮ್ಮ. ನಮ್ಮ ಗೌಡ್ರು ಕೂಡ ನಡ್ಕೊಳ್ಳೋದು ಕಲಿ ಇರ್ಲಿಕ್ಕಂದ್ರ ನಿನ್ನ ಗಡಗ ತಲೆ ಹ್ಯಾಂಗ ಹೊಡಿಬೇಕು ಅನ್ನೋದು ನಮಗೆ ಗೊತ್ತೈತಿ. ಇಲ್ಲ ಅಂದ್ರೆ ರೆಡಿಯಾಗಿ ನಿಂತಿರುತ್ತದೆ ಈ ಗೌಡರ ಜೇಡರ ಬಲೆ. ಈಗಲಾದ್ರೂ ಬಂದಿದ್ದೀವಲ್ಲ, ಅದೇನೆಂದು ಹೇಳ್ರಿ. ಹಿಂದೆ ಆದದ್ದನ್ನೆಲ್ಲ ಮರೆತು ನಿಮ್ಮ ಸ್ನೇಹ ಸಂಬಂಧ ಬೆಳೆಸಬೇಕೆಂದರೆ ಆ ನಿಮ್ಮ ತಮ್ಮ ಬಲರಾಮ ಕಾಲು ಕೆದರಿ ನ್ಯಾಯಕ್ಕೆ ಬರ್ತಾನಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯವೇನೆಂದು ಕೇಳಲು ಇಲ್ಲಿಗೆ ಕಲಿಸಿರುವೆ. ಗೌಡ್ರಿ, ಇದರಲ್ಲಿ ಅಭಿಪ್ರಾಯವೇನೋ ಬಂತು? ನಾವೆಲ್ಲರೂ ಒಂದೇ ಊರಿನವರು, ಒಂದೇ ಕುಟುಂಬದ ತರಹ ಬದುಕಿ ಬಾಳಿದವರು. ಅದನ್ನೆಲ್ಲ ನೀವು ಹಚ್ಕೋಬೇಡ್ರಿ, ಅದನ್ನ ನಾನು ನೋಡ್ಕೋತೀನಿ. ಹೇಳಿಕೊಳ್ಳದೆ ಹೋದರೆ ಮುಂದೊಂದು ದಿನ ಮಾರಣಾಂತಿಕ ಹಲ್ಲೆ ನಡೆದಾಗ ನಮಗೆ ಹೇಳಲು ಅವಕಾಶವಿರಲ್ಲ. ಏ ಕರಿಯ, ಸಮರವಾದ ನಡೆದದ್ದು ಗೌಡರ ಬಲರಾಮನ ಮಧ್ಯೆ. ಇವರು ಬೇಕಾದ್ರೂ ಹೇಳಿ, ನೀನು ಭಾಗವಹಿಸಬೇಡ ಅಷ್ಟೇ. ಹನುಮನಂತೆ ಭಾಗವಹಿಸ್ಲಿಕ್ಕೆ ನಾವೇನಾರ ಆ ಲಂಕಾರವನ ಅಶೋಕವನ ಸುಡ್ತಿದ್ದೇನೋ ತಮ್ಮ ಅಂತೀನಿ. ಇದರಾಗ ನೀವು ಭಾಗವಹಿಸಿದ್ರೆ ಎಡತೈತೋ ಏನ? ಯಪ್ಪ ಇಳು ತಗೋರಿ ಹಂಗಂದ್ರ. ಇವರ ತಮ್ಮನಾದ ನಿಂದು ಇದೆ ವಾದವೇ? ಹೌದು, ನಾವಿಬ್ಬರು ಒಂದೇ ರಕ್ತ ಹಂಚಿಕೊಂಡು ಬಂದವರು. ಕರಿಯ, ನಾವಿಲ್ಲಿಗೆ ಬಂದದ್ದು ನಿನ್ನ ವಾದ ವಿವಾದ ಕೇಳಲಿಕ್ಕಲ್ಲ, ಈ ಗೌಡರ ಹೇಳಿಕೆ ಕೇಳಲು ಇಲ್ಲಿಗೆ ಬಂದಿರುವೆವು. ನೀನಿಷ್ಟು ಸುಮ್ಮನಿದ್ದರೆ ಒಳ್ಳೆಯದು. ಹೌದು ಕರ್ಯ, ಈ ರಾಮಲಿಂಗ ನನಗೆ ಬಹಳ ಬೇಕಾದ ಮನುಷ್ಯ. ನೀನು ಸ್ವಲ್ಪ ಸುಮ್ಮನಿರೋದೇ ಒಳ್ಳೆಯದು. ಅದೇನೋ ಅಂತಾರಲ್ರಿ, ಕಾಗಿ ಅಂದ್ರ ಲೋಳತ್ ಬಿದ್ದಿರತ್ತ. ಹಂಗಲ್ಲೇ ನೀನು ಸುಮ್ಮಿರೋದು ಕಲಿ ಸ್ವಲ್ಪ. ರಾಮಲಿಂಗ, ಮುಂದಿನ ವಾರದಲ್ಲಿ ನಡೆಯುವ ಜಿಲ್ಲಾ ಸಹಕಾರಿ ಬ್ಯಾಂಕಿಗೆ ನಾನು ಅಭ್ಯರ್ಥಿ ಇದ್ದೇನೆ. ನಮ್ಮೆಲ್ಲ ಅಧ್ಯಕ್ಷರಿಗೆ ಮತ ನೀಡಲು ವಿನಂತಿ ಕೇಳಿದ್ರೆ ಆ ನಿಮ್ಮ ತಮ್ಮ ಅಡ್ಡ ಬರ್ತಾನಲ್ಲ, ಯಾಕೆ? ಗೌಡ್ರಿ, ನಾನು ಇವತ್ತೇ ನನ್ನ ತಮ್ಮನನ್ನ ಕರೆಸಿ ಅವನಿಗೆ ಬುದ್ಧಿ ಹೇಳ್ತೀನಿ. ನನ್ನನ್ನ ದಯವಿಟ್ಟು ಕ್ಷಮಿಸಿಬಿಡಿ. ನೀವೊಬ್ಬರು ಈ ಊರಿನ ನಾಯಕರಾಗಿ ಎಲ್ಲರನ್ನು ಸರಿ ಸಮ ನೋಡೋದು ನಿಮ್ಮ ಧರ್ಮ. ಅದನ್ನ ಬಿಟ್ಟು ಸಣ್ಣ ಹುಡುಗರಿಗೆ ನೀವು ಮೀಸೆತ್ತಿರೋದು ಸರಿಯಲ್ಲ. ನೀವು ತಿಳಿದುಕೊಳ್ಳಿ. ರಾಮಲಿಂಗ, ಇವನು ನನಗೆ ಬುದ್ಧಿ ಹೇಳುವುದೇ? ಗೌಡ್ರಿ, ಅವರಿಗೆ ಬುದ್ಧಿಗೇಡಿ ಅಂತಾರೆ. ಅದನ್ನ ನಾನು ನೋಡ್ಕೋತೀನಿ, ನೀವು ತಲೆ ಹಚ್ಕೊಳ್ಬೇಡಿ. ಅಷ್ಟು ಮಾಡಿದರೆ ನಿಮಗೂ ಕ್ಷೇಮ, ನಮಗೂ ಕ್ಷೇಮ. ಆಯ್ತ್ರಿ ಗೌಡ್ರಿ, ನಾವೇನು ಬರ್ತೀವಿ. ನಮಸ್ಕಾರ. ಬಾ ತಮ್ಮ, ಹೋಗೋಣ. ಬರಬೇಕು ಹೇ. ಹೋಗು ಹೋಗು ರಾಮಲಿಂಗ, ಹೋಗು. ನಿನಗೆಂತ ಅರ್ಥವಾಗುತ್ತದೆ ಈ ಸಿದ್ದನಗೌಡನ ಚಮತ್ಕಾರಿಕೆ? ಶಿಕ್ಷಕರಿಲ್ಲದ ಶಾಲೆ, ಕಟ್ಟಿಗೆ ಇಲ್ಲದ ಮನೆ, ಹಾಲಿಲ್ಲದ ಮಲೆ, ಸಂಗೀತವಿಲ್ಲದ ಕಲೆ, ಇವು ಯಾವ ಹಸಿವನ್ನು ನಿಂದಿಸಲಿಕ್ಕೆ ಸಾಧ್ಯವಿಲ್ಲವೋ ಅದರ
ಅದರಂತೆ ನೀವೇನೇ ಹೇಳಿ ಹೋದರೂ ನನ್ನ ಗಂಟಿಕೊಂಡ ಹಸಿ ಕೃಷಿಗಳು ಹಾರಲಿಕ್ಕೆ ಸಾಧ್ಯವೇ ಇಲ್ಲ. ಹೆಣ ತುಳಿದ ಹಾವಿನಂತೆ ನನಗೆ ಸಟ್ಟು ಹೊಡೆದು ನನ್ನ ನಡೆನುಡಿಗಳಿಗೆ ಅಡ್ಡ ಬಂದ ನಿಮ್ಮ ತಮ್ಮಂದಿರನ್ನು ಸಂಬಂಧವಿಲ್ಲದ ಶವ ಮಾಡಿ ನನ್ನ ಹವ ಎಂಥದ್ದು ಎಂದು ಈ ಊರಿಗೆ ತೋರಿಸದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಸೆತ್ತನಗೌಡನೇ ಅಲ್ಲ. ಸಾಧ್ಯವಿಲ್ಲ ಸಾಹುಕಾರ, ಸಾಧ್ಯವಿಲ್ಲ. ನೀನೆಷ್ಟು ಮರದ ಮತ್ತಾನೆಯಾಗಿ ಗುತ್ತಿಕೊಳ್ಳುತ್ತೇನೆಂದು ಶಪಥ ಮಾಡಿದರೂ ನಿನ್ನನ್ನು ಒತ್ತು ಬದುಕುವ ತಾಕತ್ತು ಈ ಬಲರಾಮನಿಗಿದೆ. ನನ್ನ ಅಪ್ಪಣೆ ಇಲ್ಲದೆ ನನ್ನ ಮನೆಗೆ ಬಂದು ನನಗೆ ಸೊಕ್ಕಿನಿಂದ ಮಾತಾಡ್ತೀಯ ಬಡವ. ನಿನ್ನ ಸಾವು ಸಮೀಪ ಬಂದಿದೆ ಎಂದು ತಿಳಿದುಕೋ. ಅಂತ ಸಾವನ್ನೇ ಬೆನ್ನಿಗೆ ಕಟ್ಟಿಕೊಂಡು ಬದುಕುತ್ತಿರುವ ನಾನು ಗಂಡುಗಲಿ ಬಲರಾಮನಿದ್ದೇನೆ. ನಾನೇ ಗಂಡೆಂದು ಮೆರೆಯುವ ನಿನ್ನಂತ ಚೀಲಾಗಲ ಎಂದೂ ಬದುಕಲು ಬಿಟ್ಟಿಲ್ಲ ಈ ಗೌಡರ ವಂಶದವರ. ನೀವು ಅದಕ್ಕೆ ನಿಜ ಬೇಕಾದ್ರ ನಾನು ಸಾಕ್ಷಿ ಇಟ್ಟುಕೊಡ್ರಿ ಅಂತೀನಿ. ಆಕಸ್ಮಿಕವಾಗಿ ಇವರು ಬಿಟ್ಟರು, ನಾವು ಬಿಡಲ್ಲ, ಇವರ ಸ್ನೇಹಿತರು. ಏ ಕರಿಯ, ನಾನಾರು ಗೊತ್ತೇ? ಚಿಕ್ಕಂತೆ ಕುರಿ ಹಾಲು ಕುಡಿದು ಮೇಲು ಪರ್ವತದಂತೆ ಬೆಳೆದು ನಿಂತು ಕೆರೆಯ ಗಂಡು ಹುಲಿ ನಾನು. ಕೊಂಡ ನಾನೆಂದು ನನ್ನ ತಂಟೆಗೆ ಬಂದರೆ ನಿಮ್ಮ ಪಾಲಿಗೆ ಕಾಲು ಕೆದರಿದ ಹುಲಿಯಾಗಿ ನಿಂತು ಕಾಲಕ್ಕೆ ತಕ್ಕಂತೆ ನಿಮ್ಮೆಲ್ಲರನ್ನು ಕೊಂದು ಹಾಕಿ ನಿಮ್ಮ ರಕ್ತದಲ್ಲಿ ಪುಣ್ಯ ಸ್ನಾನ ಮಾಡದಿದ್ದರೆ ನಾನು ರಾಮಲಿಂಗನ ತಮ್ಮ ಬಲಶಾಲಿ ಬಲರಾಮನೇ ಅಲ್ಲ. ಬರ್ತೀನಿ. ಸೊಕ್ಕಿನ ಕುಣ್ಣಿಯೇ, ನನಗೆ ಸವಾಲು ಹತ್ತಿಯ? ನಿನ್ನನ್ನು ಇಲ್ಲಿಯವರೆಗೆ ರೆಕ್ಕೆ ಬಲಿತ ಹಕ್ಕಿಯಾಗಿ ಹಾರಾಡಲಿಕ್ಕೆ ಬಿಟ್ಟದ್ದೇ ನಾ ತಪ್ಪಾಯ್ತು. ಕರಿಯ, ಕಾಳಿಂಗ ಎಲ್ಲಿ? ಗೋ ಅಲ್ಲಿ ಮೇಲ್ ಮಾಡಿ. ಅಲ್ಲಿ ಇಷ್ಟೆಲ್ಲ ಕದನ ನಿನ್ನ ಎದುರಿಗೆ ನೀಡಿದರು, ನೀನು ಅಲ್ಲಿ ಸುಮ್ಮನೆ ಕುಳಿತಿರುವಲ್ಲೋ ಮೂರ್ಖ. ಸಿಟ್ಟಿನ ಕೈಯಲ್ಲಿ ಏಕೆ ಬುದ್ಧಿ ಕೊಡ್ತೀಯೋ ಸ್ನೇಹಿತ? ನನಗೆ ಅವಕಾಶ ಕೊಟ್ಟರೆ ನನ್ನ ಸಾಮರ್ಥ್ಯಕ್ಕೆ ಅವಕಾಶ ಕೊಟ್ಟಂತೆ. ಈಗ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಅವರನ್ನು ಯಾವ ಯಾವ ಗಳಿಗೆಯಲ್ಲಿ ಯಾವ ರೀತಿ ಮುಗಿಸಬೇಕೆಂದು ಯೋಚಿಸಬೇಕು. ಹಾಗೆ ಹುಲಿ ನಾನೆಂದು ಆರ್ಭಟಿಸಿ ಹೋದರೆ ಅದು ಹುಲಿಯಾಗಬಹುದೇ? ಎಂದಿಗೂ ಸಾಧ್ಯವಿಲ್ಲ. ಈ ಕರಿಕಾಳಿಂಗ ಒಂದು ಸಲ ಯೋಚನೆ ಮಾಡಿ ಎಡೆ ಎತ್ತಿದರೆ 10 ವೀರ ಯೋಧರನ್ನು ಒಂದೇ ಸಮಯಕ್ಕೆ ಕಚ್ಚಿಬಿಡುತ್ತಾಳೆ. ಆಗ ನನ್ನ ವಿಷದ ಜ್ವಾಲೆ ಹೇಗಿದೆ ಅಂತ ಆಗ ಎಲ್ಲರಿಗೂ ಗೊತ್ತಾಗುತ್ತದೆ. ನೀನು ಹೀಗಿದ್ದೀಯ ಅಂತ ನನಗೆ ಮೊದಲೇ ಏಕೆ ತಿಳಿಸಲಿಲ್ಲ? ಹೊಗಳ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಹೊಗಳೋದಿಲ್ಲ. ಸಂತೋಷ ಕಾಳಿಂಗ, ಸಂತೋಷ. ನಿನ್ನ ಬಹಳ ಅರ್ಥವಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ನಂದಿ ಅಂತೆ ನಾವೀಗ 4 ಒಟ್ಟಿಗೆ ಇರಬೇಕು. ಅಂದಾಗ ಈ ಸೃಷ್ಟಿ ನಮ್ಮ ಮುಷ್ಟಿಯಲ್ಲಿರುತ್ತದೆ. ಆಗ ನೀವು ಇಂದ್ರ, ನಾವು ದೇವತೆಗಳು. ಏನಂತೀರಿ ದನರ? ಓಕೆ, ಗುಡ್ ಪಾಯಿಂಟ್. ನಡೆಯಿರಿ, ಒಳಗೆ ಹೋಗೋಣ.
ಸಾಕಾಗಿ ಹೋಯ್ತ್ರಿಯಪ್ಪ ಈ ಪೊಲೀಸ್ ನೌಕರಿ ಅಂತೇನೆ. ಈ ಥಂಡಿದಿಂದಾಗ ಬೆಚ್ಚಗ ಒಂದು ಲಗ್ನ ಆಗಿ ತನ್ನಗ ಬೀಳ್ಬೇಕಂದ್ರ ಈ ಕುಡಕ್ ನನ್ನ ಮಕ್ಳದೊಂದು ಕಾಟಾನೇ ರೀಪ್ಪ. ಏ ಯಾರವ್ರು ಪೊಲೀಸ್ ನಿತ್ತಿನ ಅನ್ನೋದು ಖಬರ್ ಇಲ್ಲ. ಜಗಳ ಮಾಡೋರು ನೋಡ ಮತ್ತ ಇಸ್ಪೇಟ್ ಆಡಕ್ ಕಟ್ಟಿ ಕುಂತ ಮಟಕ ಆಡಿ ಗುಟ್ಕ ಹಾಕೊಂತ ಈ ದಾರಿಗೆ ಏನ್ರ ಜೇರು ಉಳಿದ್ರ ನಿಮ್ಮ ಬಾಯಿಗೆ ಬೀಗ ಹಾಕಿ ವಾದ್ಯ ಹೇಳ್ಕೊಂಡು ಹೋಗ್ತೀನಿ. ಅಲೇವನವನು ಸಾರಾಯಿ ಮಾರೋನ್ ಹಿಡಿಯಾಕ ಬಂದ ಹಾರ್ ತುರಾಯಿ ಕೇಳ್ದಂಗ ಆತ್ರಿಯಪ್ಪ ನಾನು ಡ್ಯೂಟಿ ಅಂತೀನಿ. ಇರ್ಲಿ ಈ ಕಡೆನ ಒಂದು ಯಾವ್ದ ಹುಡುಗಿ ಬರಾಕತ್ತಾಳ, ಅಕ್ಕಿನ ಜೋಡಿ ಮಾತಾಡಿ ಮನಸ್ಸ ಹಗರ್ ಮಾಡ್ಕೋತೀನಿ. ಗಡಬಡ ಮಾಡಿ ಪಾರಲೆ ಹುಡುಗಿ ಸೂಜಿ ಮಾಡ್ತೀನಿ, ಗಡಬಡ ಮಾಡಿ ಪಾರಲೆ ಹುಡುಗಿ ಸೂಜಿ ಮಾಡ್ತೀನಿ, ಸೂಜಿ ಮಾಡ್ತೀನಿ ಎರಡ ಗುಳಿಗೆ ಕೊಡ್ತೀನಿ, ಸೂಜಿ ಮಾಡ್ತೀನಿ ಎರಡ ಗುಳಿಗೆ ಕೊಡ್ತೇನೆ. ಹಾಕೊಂಡ ಲಂಗಾದವನೇ ಅದು ಹೊಂಡರೆ ನಿಮ್ಮ ಗೋಡೆ ಸಿಟಿ ಹೊಡೆದ ಕರಿಯತ್ತಿ ಗಿಡ್ಡ ಹಾಕೊಂಡ ಲಂಗಾದವನೇ ಅದು ಹೊಂಡರೆ ನಿಮ್ಮ ಗೋಡೆ ಸಿಟಿ ಹೊಡೆದ ಕರಿಯತ್ತಿ ಗಿಡ್ಡ ನೀ ಯಾರ ಯಾವ ಊರ, ನೀ ಯಾರ ಯಾವುದು ನಿನ್ನ ಊರ, ಹುಡುಗಿ ಕೊಡ್ಯಾಕ ಬಂದಿ ಹುಡುಗಿ ನೀ ದೂರ, ಕೊಡ್ಯಾಕ ಬಂದಿ ನಮ್ಮ ಊರಾಗ ಇದೇ ಹಾಡ ಹಚ್ಚಿ ಮಂದ್ಯಾಗ, ಕೊಡ್ಯಾಕ ಬಂದಿ ನಮ್ಮ ಊರಾಗ ಇದೇ ಹಾಡ ಹಚ್ಚಿ ಮಂದ್ಯಾಗ. ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡೋದಿನಿ ಕಾಟ, ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡೋದಿನಿ ಕಾಟ, ಕಲಿಸಿರಿ ಪ್ರೀತಿ ಕಾಟ ನಿಮ್ಮವ್ವ ಮಾಡ್ತಾಳ ನನ್ನ ಕಾಟ, ಕಲಿಸಿರಿ ಪ್ರೀತಿ ಕಾಟ ನಿಮ್ಮವ್ವ ಮಾಡ್ತಾಳ ನನ್ನ ಕಾಟ. ಹತ್ತೈತಿ ತಂಡಿ ಬಿಚ್ಚ ನಿನ್ನ ಗುಂಡಿ ಬಾಯಾಗ ಇಡುತ್ತೇನ ಉಂಡಿ, ಹೋ ಎಷ್ಟರ ಹುಡುಗಿ ನಿನ್ನ ತಿಂಡಿ. ಹತ್ತೈತಿ ತಂಡಿ ಬಿಚ್ಚ ನಿನ್ನ ಗುಂಡಿ ಬಾಯಾಗ ಇಡುತ್ತೇನ ಉಂಡಿ, ಹೋ ಹೇಗಿಟ್ಟಿ ಎಷ್ಟರ ಐತಿ ನಿನ್ನ ತಿಂಡಿ. ಗಿಡ್ಡಿ ಐತಿ ಸೊಳಕೆ ಏನಿಲ್ಲ ಸೊಳಕ ಮಾರಿ ತಗೊಂಡು ಜೋಕ್ ಮಾರನ ಗಿಡ್ರಿ ಗತೆ ಕಾಣ್ತಾನ ನನಗೆ. ಬಡಕಿದ್ರು ಹಡಕಿಲ್ಲ. ಯಾಕ ನಿನ್ನ ಹಡಕ ಮಾರಿದ ನೋಡು ಮತ್ತೆ ಹಡಕ ಹತ್ತೈತಿ. ಈಗ ನಂದೈತಿ ನಾ ಹಾಡ್ಲೇನು ಬಿಡ ಒಂದು ಹೋಲಿ. ಎಲ್ಲಾರು ಮಕ್ಕೊಂಡ್ರು ಬಿಡು ಅದಿರಿಲ್ಲ ಮಾನಗಳು ತಂಡೆ ನಮ್ಮ ಕೆಲಸ ಇಲ್ಲ, ಶೆಡ್ಡಿಗೆ ಬಾ, ಯಾಕ ಎದಕ್ಕೆ ಶೆಡ್ಡಿಗೆ ಹೋಗೋಣ ಬಾ, ಎದಕ್ಕೆ ಶೆಡ್ಡಲ್ಲಿ ಕುಂತಾನಿಲ್ಲ ಅಲ್ಲ ಬಾ. ಗುಂಟಪ್ಪಿ ನಾವಲ್ಲಪ್ಪ ಸಣ್ಣಕ್ಕೆ ನಾ ದೊಡ್ಡಕ್ಕಿದ್ದೀನಿ ಬಾಮ. ಈಗ ನಂದೈತಿ ಕೇಳು ಮಾಸ್ತರ ಎಬಸ್ ಭಜನ ಹಾಡ್ತೀನಿ ನಾ ಈಗ. ಹಾಡ್ಲೇನು ಮಾತಿನೊಳಗ ಮಾತಿಲ್ಲದವನ ಮೂತಿ ನೋಡಬಾರದು, ಕೋತಿ ಹಂಗ ತಿರುಗು ಕ್ವಾನಿನ ಬೆನ್ನ ಹತ್ತಬಾರದು, ಮಾತಿನೊಳಗ ಮಾತಿಲ್ಲದವನ ಮೂತಿ ನೋಡಬಾರದು, ಮಾತಿನೊಳಗ ಮಾತಿಲ್ಲದವನ ಮೂತಿ ನೋಡಬಾರದು, ಕೋತಿ ಹಂಗ ತಿರುಗು ಕ್ವಾನಿನ ಬೆನ್ನ ಹತ್ತಬಾರದು, ಕೋತಿ ಹಂಗ ತಿರುಗು ಕ್ವಾನಿನ ಬೆನ್ನ ಹತ್ತಬಾರದು. ಅಗಿಯಗ 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 ಏ ಮಾಸ್ತಪ್ಪ ನಿಂದ್ಯಾರ ತಿಂಡಿತ್ತು ಅಂದ್ರ ಹಾ. ಇಂಥ ತಂಡ್ಯಾಗ ಭಜನ ಎಬಸ್. ತಂಡ್ಯಾಗಲ್ಲ ಗಿಂಡಿ ಕನಲ ಇವತ್ತ. ನಿನಗ ತಿಂಡಿತ್ತು ನಿನಗ ಅನಸ್ತ, ಇಲ್ಲಂದ್ರೆ ನಿಮ್ಮ ಊರನ್ನ ಹೋರಿಗಳು ಸ್ಟ್ರಾಂಗ್ ಇದ್ದದು ಕರ್ಕೊಂಡ್ ಬಾ. ನೋಡ್ತೀನಿ ಈ ತಂಡದಿಂದಾಗ
ಏ ಹುಡುಗಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ ಏ ಹುಡುಗಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ ಓ ಜನಕ ಬಂದು ಚೆಟ್ಟೆ ಮಾಡಬೇಡ ಸರಳಿಲ್ಲ ಸಂಸಾರ ಹುಡುಗಿ ಸರಳಿಲ್ಲ ಸಂಸಾರ ಹುಡುಗಿ ಸರಳಿಲ್ಲ ಸಂಸಾರ ಯಾರನ್ನ ನಂಬಬೇಕು ಬದಲಾಗ ಯಾರನ್ನ ಬಿಡಬೇಕು ಯಾರನ್ನ ನಂಬಬೇಕು ಜಗದಾಗ ಯಾರನ್ನ ನಂಬಬೇಕು ನಂಬಿಕೆ ಅನ್ನೋದು ಕೊಂದಿ ಹೊರಗೆ ಹೇಗ ಮಾಡಬೇಕು ನಂಬಿಕೆ ಅನ್ನೋದು ಕೊಂದಿ ಹೊರಗೆ ಸಾವಿತ್ರಿ ಅಂತಕ್ಕೆ ಸತಿರಬೇಕು ಸಾವಿತ್ರಿ ಅಂತಕ್ಕೆ ಸತಿರಬೇಕು ಪ್ರತಿಭಾನವುಳ್ಳ ಭಕ್ತಿ ಪ್ರತಿಭಾನವುಳ್ಳ ಭಕ್ತಿ ಅನುಷ್ಠೆ ಸಂತಕ್ಕೆ ಎದುಕೋ ಕಣ್ಣಾಗ ಒಂದು ಭಕ್ತಿ ಅನುಷ್ಠೆ ಸಂತಕ್ಕೆ ಎದುಕೋ ಕಣ್ಣಾಗ ಒಂದು ಭಕ್ತಿ ಈಗ ಪೇಟೆ ಮಾಸ್ತರ್ ಗ್ರೂಪ್ ಐತ್ ನಮ್ದು. ಈಗ ಇನ್ನೊಂದು ವ್ಯವಸ್ಥೆ ಕೇಳು ಧರ್ಮಕ್ಕ ಕರ್ಮಕ್ಕ ಜಗಳ ನಡೆದೈತಿ ಧರ್ಮದ ಮ್ಯಾಲ ಹೋಗಿ ಕರ್ಮ ಕುಂತೈತಿ ಕರ್ಮಕ್ಕ ಧರ್ಮಕ್ಕ ಜಗಳ ನಡೆದೈತಿ ಕರ್ಮದ ಮ್ಯಾಲ ಹೋಗಿ ಕರ್ಮ ಕುಂತೈತಿ ನಾ ಮನುಷ್ಯ ಅದೀನಿ ಒಂದಿಟ್ಟು ನಾನು ವ್ಯವಸ್ಥೆ ಆಧಾರ ಮಾಡಬೇಕು ಹೌದೌದು ಅನ್ನುವಾಗ ಆಧಾರ ಮಾಡಬೇಕು ಹೌದೌದು ಅನ್ನುವಾಗ ನಾನ್ ಬಂದೆ ಕರ್ನಾಟಕ. ನಾನ್ ಬಂದೆ ಕರ್ನಾಟಕ. ಕರ್ನಾಟಕದಿಂದ ಮನ್ಯಾಗ ಹೋಗೋ, ಕರ್ನಾಟಕ ಮಾಡುವಾಗ. ಕರ್ನಾಟಕದಿಂದ ಮನ್ಯಾಗ ಹೋಗೋ, ಇದ್ರ ತಾಳಿಲ್ಲ ಮೇಳಿಲ್ಲ ನಾನ ಈಟ ಐತಿ ಹೇಗೆ ಹೋಗಸರಿ ಕಾಣತ್ತ ಬೇಡ ಏ, ಈಗ ನಾ ಹಾಡ್ತೀನಿ ಕೇಳು ಹಾಡ. ಹೀ ಯವ್ವ, ಹೀ ಯವ್ವ, ಹೀ ಯವ್ವ, ಹೀ ಯವ್ವ ನನ್ನ ಗಂಡವೇ, ಗಟ್ಟಿಯಲ್ಲಾರ ಕಾಲವೇ, ಹೀ ಯವ್ವ ನನ್ನ ಗಂಡವೇ, ಗಟ್ಟಿಯಲ್ಲಾರ ಕಾಲವೇ, ಹೇಳಿದ ಮಾತ ಕೇಳದಿದ್ದರೆ, ಹೇಳಿದ ಮಾತ ಕೇಳದಿದ್ದರೆ, ಮೂಲೆಗೆ ಇಟ್ಟನವನೇ. ಎಂತ ಭಜನ ಪದ ಹಾಡಿದ್ರ ಹೌದಾಗಿನ ಮುದುಕೇರ ಎಲ್ಲಾರು ಮುಕ್ಕತ್ತಾರ ನಾ ಭಜನಾ ಪದ ಯಾರ್ಯಾರಿಗೆ ಇಷ್ಟಪ್ಪ ಯಾರಿಗಿಲ್ಲ ಭಜನಾ ಪದಕ್ಕೆ ಇದ್ದದ್ದು ವ್ಯಾಲ್ಯೂ ಎದಕ್ಕಿಲ್ಲ ಮಾಮ ಇಲ್ಲಿ ಕೇಳ ಹಾಡ್ತೀನಿ ಹಂಗ ಗಜ ಮಾಡಿ ಹಂಗ ಚಟ ಮಾಡಿ ಹಿಂಗ ರಸ ಇದ್ದಂಗಾಗಿ ಏನ್ ನಾಚಿಗೆಟ್ಟಿಯವ ನೀ ನಾನು ಆಚೆಗೆಟ್ಟಿನಿ ವ್ಯವಸಾಯ ಹೌದ್ಯಾ ಕುಂತ ಮುದುಕ್ಯಾರ ತಂಡ ಬಿಟ್ಟ ಅಲ್ಲೇ ಹಾಸಿಗೆಗ ಕುಂತಾಡಿರ್ಬೇಕು ಹೋಗಿತ್ತೀನಿ ನೋಡಿ ಈಗ ಊಟ ಕೊಂಡ ಪತ್ತಲ್ಲ ಕೊಂಡ ಚಪ್ಪಲ್ಲ ಸಿಗದ ಬರ ನಮ್ಮ ಹಿತ್ತಲ್ಲ ಅದೇ ನೋಡ ಸುತ್ತ ಮಸಾಲ ಅದೇ ನೋಡ ಸುತ್ತ ಮಸಾಲ ಊಟ ಕೊಂಡ ಪತ್ತಲ್ಲ ಕೊಂಡ ಚಪ್ಪಲ್ಲ ಸಿಗದ ಬರ ನಮ್ಮ ಹಿತ್ತಲ್ಲ ಅದೇ ನೋಡ ಸುತ್ತ ಮಸಾಲ ಅದೇ ನೋಡ ಸುತ್ತ ಮಸಾಲ ಓನಾಗ ಬಂತ ಮನಸ್ಸು ಮೇಲೆ ಗಾಡಿ ಗಾಡಿ ಮೇಲೆ ನೀರು ನನ್ನ ಹೋಗಿ ನನ್ನ ಹೋಗಿ ಈ ಹೋರಿ ಪಾರಿ ನಮಗ್ ಸೆಟ್ ಆಗಲ್ಲಪ್ಪ ನಾ ಹಾಡ್ತೀನಿ ಕೇಳಿ ಈಗ ಯಾರು ನಮ್ಮ ರೈತರ ನಿಮ್ ಬಚ್ಚಲು
ಮಾಮ ಒಬ್ಬ ಕೈ ಎತ್ತಾನ ರೈತರ ಮಾತ್ರ ಯಾರು ಇಲ್ಲ. ನಿಮ್ಮ ಸಲುವಾಗಿ ಒಂದು ಹಾಡ ಹಾಡ್ತೀನಿ ಕೇಳು. ಮೊದಲು ಮಾಮ ಹಾಡ್ತೀನಿ ಕೇಳು. ರೈತನ ಮಗನ ಹುಡುಗ ಹಾಕ್ಯಾನ ಬರಕಲ ಹೆಗಲಾಗ, ಹತ್ತಿನ ಹೋರಿ ಕಟ್ಟ್ಯಾನ ಹತ್ತಂತಾನ ಬಂದ್ಯಾಗ, ಪದವಿಯ ವಯಸ್ಸ ಆಗದು ನನಗ, ಕೊಡ್ತೀನೋ ನಿನಗ ಗೊತ್ತ, ದಾಟೆಲ್ಲಿ ಹೊಡೆಯಲು ಗೊತ್ತ, ರೈತಗೆ ರನಿ ಹೊತ್ತೀನಿ ಇವತ್ತ. ಬಂಡ್ಯಾಗ ಕಿಟಕಿ ನೋಡುಗರ ಕಿಟಕ್ಯಾಗ ಪಕ್ಕದ ಮನೆಯ ರಚನೆಗೆ ಸಿಗಬಲಿ ನನ್ನ ಕೈಯಾಗ ನೋಡಿ ನಗನಿ ಬಾಗಿಲದಾಗ ಕತ್ತಲದ ಹೊಳೆಯುವ ಮುಖ ಮುಗಿಯಾಗ ಎಲ್ಲಿ ನಕ್ಕ ನಿನ್ನ ಮ್ಯಾಲ ಬಿದ್ದ ನನ್ನ ಚಿತ್ತ. ಇದು ಅಂತ ನ್ಯಾಯ ಇದೆ ನೋಡ. ಎಷ್ಟು ಸಪೋರ್ಟ್ ಅದಾರ ನಿಮ್ಮ ಊರವ್ರು ನಿನಗೆ. ನಿಮ್ ಬಾಚಲ್ ಮೇಡಮ್ ಎಲ್ಲ ದಂಡಿಗೆ ಐತಿ. ಏನ್ ನಾಚಿಕೆ ಹಿಡಿದಿರ ಕೊಡ್ರೆ. ಏ ಮಾಮ ನೀ ಹಾಡ್ತಾಗ ಸುಮ್ಮಿರ್ತಾರ, ಚರಣ ನಾ ಹಾಡ್ತಾಗ ಯಾಕೆ ಬೇಡತಾರ? ನೋಡ್ಯಾರ ನಿಂದ ಏಯ್ ನೋಡುದಲ್ಲ ನಿಂದ ಸಣ್ಣದೈತಿ ನಿನಗ ನೀಗಂಗಿಲ್ಲ ನನ್ನ ಜೋಡ ಆತಂದ್ ಗಪ್ಪಿರಿಸ್ತಾರ. ನಿಂದ ಎಷ್ಟ್ ಐತ್ ನೋಡ ಕರೆಕ್ಟ್, ನಂದು ಅಟ್ಟ ಐತಿ. ಏ ಏನು 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 ಅದ ಹೈಟ್ ಏ ನನಗೆ ಹೆಚ್ಚೈತವ ನಿಂದ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ದೋಸ್ತ ನಿಂದು ಹವಾ ಇರ್ಬೇಕು, ಆದ್ರ ನಾ ಇಲ್ಲ ಅನ್ನಲ್ಲ. ಆದ್ರ ನಾ ಇದ್ದ ಜಾಗದಾಗ ನಿಂದ ಯಾವುದು ನಿಂದ ನಡೆಯಂಗಿಲ್ಲ. ಅದನ್ನ ನಾ ನಡೆದ್ ತೋರಿಸ್ತೀನಿ ಇವತ್ತು. ನಡೆಸಾರ ನಡೆಸಂಗಾರ ನಡೆಸ್ ಹೋಗಿ. ನಾ ಹಾಡ್ಲ ಬೇಡ ಮಾಮ, ನಾನು ಹಿಂಗ್ ಸನ್ನಿ ಮಾಡ್ತೀನಿ ಬೇಡ, ಸೀನ್ ಕಟ್ ಮಾಡ್ತೀನಿ ಅಂತಾನ. ನಿನಗೆ ಧೈರ್ಯ ಇಲ್ಲ, ನಾ ಹಾಡ್ತೀನಿ ಕೇಳ. ಮಡ್ಡಿಗೆ ಬಾರ ಗೆಡ್ಡೆ ನಂದೈತಿ ಕೋರಿ ದಡ್ಡೆ, ಮಡ್ಡಿಗೆ ಬಾರ ಗೆಡ್ಡೆ ನಂದೈತಿ ಕೋರಿ ದಡ್ಡೆ, ದಡ್ಡ್ಯಾಗ ಸಿಕ್ಕೈತಿ ಬಾರಿ ಬಾರಿ ಮಸ್ತನ ಪಟ್ಟಿ, ದಡ್ಡ್ಯಾಗ ಸಿಕ್ಕೈತಿ ಬಾರಿ ಮಸ್ತ ಕೆಂಪನ ಪಟ್ಟಿ. ಮಡ್ಡಿಗೆ ಬಾರ ಗೆಡ್ಡೆ ನಂದೈತಿ ಕೋರಿ ದಡ್ಡೆ, ಮಡ್ಡಿಗೆ ಬಾರ ಗೆಡ್ಡೆ ನಂದೈತಿ ಕೋರಿ ದಡ್ಡೆ, ದಡ್ಡ್ಯಾಗ ಸಿಕ್ಕೈತಿ ಬಾರಿ ಮಸ್ತ ಕೆಂಪನ ಪಟ್ಟಿ, ದಡ್ಡ್ಯಾಗ ಸಿಕ್ಕೈತಿ ಬಾರಿ ಮಸ್ತ ಕೆಂಪನ ಪಟ್ಟಿ. ಆಹಾ ಪೊಲೀಸ್ರ ನಿಮಗ ಮಾಡಿ ನಮಸ್ಕಾರ. ನಾವು ಹೊಳ್ಳಿ ಮಾಡಿವ್ರಿ ಬಾಯಿಯವರ. ಏನು ಮಾಡಿದಿ? ಅದಾರಿ ಎರಡು ಹಿಡ್ದ ಮಾಡಿನಂತ. ನೀನ ಬಂದ್ಬಿಡು, ನಿನಗಿಂತ ಗಣ ತಿಂಡಿ ಐತ್ ನೋಡು ಒಂದು. ತಂಡ್ಯಾಗ ಕುಂತಾಗ ಮತ್ತ ಅವ್ರೇ ಕೇಳ. ಮತ್ತೇನು ನಿನಗಿಂತ ಅದು ಒಂದು ಸ್ವಲ್ಪ ಪುಸ್ತಕ ಹಾ ಹಾ ಮುಂದಿನ ಕೂಚ್ ಅದರಿ ಎರಡು ಮ್ಯಾಗ ಎತ್ತೇ ಮಾಡೀವ್ರಿ. ಅದರಿ ನಮಸ್ಕಾರ ಅಂದಂಗ ಇರ್ಲಿ. ಏನೇ ನಡೆದತ್ರಿ ನಿಮ್ಮ ಊರಾಗ ಅಂದಂಗ ನೀವು ಯಾರ, ನಿಮ್ಮ ಪರಿಚಯ ಹೇಳಲ್ಲ ನನಗಟ್ಟ. ನಾನ ನೋಡ್ ದೋಸ್ತ, ಮತ್ತ ನಾನು 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 ನಮ್ಮ ಅಪ್ಪನ ಮಗಳ್ರಿ. ಮತ್ತ ನನ್ನ ಪರಿಚಯ ಈಗ ನೋಡ್ರಿ ಅಲ್ಲ. ಎಲ್ಲಿ ನೋಡ್ಲಿ? ಅಲ್ಲೇ ನೋಡ್ತಿ, ಎಲ್ಲಿ ನೋಡ್? ಅಲ್ಲೇ ನೋಡಕತ್ತಿ ನಾನು. ಎಲ್ಲಿ ನೋಡ್ಲಿ? ಎಲ್ಲಿ ನೋಡ್ಲಿ? ಎತ್ಲಾಗ ನೋಡ್ಲಿ. ಶಿವಕುರಿ ಏನಿದೆ ನಿನ್ನ ಮಾತಿನ ಮರ್ಮ? ಹೋಗ್ಲಿ, ನಿನ್ನ ಹೆಸರ ಹೇಳ ಕಡಿಕ. ಮತ್ತೆ ಹೆಸರಿಗೆ ಬಂದಲ್ಲು ಯಪ್ಪ. ನಿಂದೇನ್ ತಿಂಡಿ? ಗಪ್ ಕುತ್ತಿ ಉಳ್ಕೊಂದಿನಿ. ಇರ್ಲಿಕ್ಕೆ ನಿಂದ ಟೀಟಿ ಸಕ. ನನ್ನ ಹೆಸರು ಐತಲ್ಲ ಕೋಳಿ. ಕೋಳಣ್ಣ, ಕೋಳಣ್ಣ ಕೋಳಿ ನಿಮ್ಮ ಗೋಳಿ. ನನ್ನ ಹೆಸರು ಐತಲ್ಲ, ಹಾ ನನ್ನ ಹೆಸರು ಐತಲ್ಲ, ನನ್ನ ಹೆಸರನ್ನ ಒಟ್ಟ ಕಸರ ಇಲ್ಲ. ಅದನ್ನೇ 10 ಸಲ ಕೇಳಿದ್ರು ಒಟ್ಟೋ ಬ್ಯಾಸರ ಆಗಂಗಿಲ್ಲ. ಹಂಗೈತೆ ಅದು. ಹಾ, ಒಮ್ಮೆ ತೋರಿಸ್ಲೇನು? ಸುಮ್ನೆ ಬಿಡು, ನೋಡಾಕ ಬಂದಿ ನಾನು. ಆಧಾರ್ ಕಾರ್ಡ್ ಅದನ್ನ ಆಧಾರ್ ಕಾರ್ಡ್ ನಂಬರ್ ಹೇಳ. ಕೇಳಿಲಿ. ಒಂದು ಸಲ ಕೇಳಿದ್ರು ಪ್ರಿಯಾ ಅಂತಾರ, ಹಾ ಎರಡನೇ ಸಲ ಕೇಳಿದ್ರ ಶಿರೋಳು ಪ್ರಿಯಾ ಅಂತಾರ, ಮಾಡ್ತ. 3ನೇ ಸಲ ಕೇಳಿದ್ರ ಪ್ರಿಯಾ ಅಂದ್ರೆ ಏನ್ ತಿಳಿದ? ಎಲ್ಲಾರ ಸಿಸ್ಟರ್ ಅಂತಾರ. ಅನ್ನೋದಿಲ್ಲ ನೀವು ಸಿಸ್ಟರ್ ಅಂತ. ಮತ್ತ 4ನೇ ಸಲ ಕೇಳಿದ್ರೆ ಗಿಟ್ಟಿ ಅಂತಾರ. ಹೌದಾ? ಇಲ್ಲ ತಿರುಗಿಸಿ ಗಡ್ಡಿಗೆ ಬಡಿತಾರಂತ. ತಿಂದೇನೋ ನಿಂದ ಜೋಕುಮಾರ ಹಳೆ ಜೋಕುಮಾರ ನಿನ್ನ ಸೊಳಕ ಮಾರಿ ತಗೊಂಡು ಗಿಡ್ಡಿ ಐತಿ ಅಣ್ಣ. ನಂದೇನು ಬಾಳ್ ತಿಂಡಿಲ್ಲ, ಒಂದ್ ವಡ 2 ಇಡ್ಲಿ. ಅದರಾಗ
ಸಾಂಬಾರ್ ಹಾಕಿ ನೆನೆಸಿ ಬಿಡ್ತೀನಿ ಮಗನ ಕೇಳಿ ನನ್ನ ಹೆಸರು ಐತಲ್ಲ ಚಿನ್ನು ಅಣ್ಣ ಸವಣ್ಣ ಲಕ್ಕ ಹೊಡೆದ್ರಗತ್ತೆ ಎದಕ್ಕತ್ತಿ ಚಿನ್ನ 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 ಇದನ್ನ 20 ಸಲ ಕೇಳಿದ್ರು ಬ್ಯಾಸರ ಬರಂಗಿಲ್ಲ ಅಂದಂಗ ಎಲ್ಲಿ ಬೆಳೆಯಿತು ಈ ಕಮಲ ಬೆಳೆದ ಕೆಸರು ಇದನ್ನ ಎಷ್ಟು ತಿಕ್ಕಿದರು ಮೊದ್ಲ ನಮ್ಮ ಊರಾಗ ಡಾಕ್ಟರ್ ಇಲ್ಲ ಅಡ್ವಾನ್ಸ್ ಕರ್ಸಿನ ಹಿಂದದನ ಇದನ್ನ ಎಷ್ಟು ತಿಕ್ಕಿದರು ಬರುವುದಿಲ್ಲ ಕಸರು ಏ ಹುಡುಗಿ ಇದನ್ನ ಹ್ಯಾಂಗ ಕಟ್ಟದ ಕುಡಿಲಿ ಈ ನಿನ್ನ ಚಿನ್ನದ ಗಡಿಯಾನ ಮೊಸರು ಬಾರೇ ನನ್ನ ಉಸಿರು ನೀನಾಗು ನನ್ನ ಉಸಿರು ಇಲ್ಲಿಂದ 9 ತಿಂಗಳಾದಾಗ ಮುಂದೆ ಮಾಡ್ತೀನಿ ತಂಗಿಗೆ ಮಾತಾಡು ಮಾತ ಇದು ಜೋಕ್ಮಾರ ಅಂತ ಆ ಕಡೆ ಹೇಳ್ತಾನ ನೋಡು ಈ ಕಡೆ ನೋಡು ಮಾಮ ಈ ಕಡೆ ಏನ್ ಮಾಡ್ತೀನಿ ನಾಟ ನೀನ್ ಹಿಡಿದು ಬಾವು ಕಣ್ಸೀನಿ ಅವನಿಗಲ್ಲ ನಿನ್ಗೆ ಹೇಳಾಕತ್ತಾನ ನೋಡು ಐತಲ್ಲ ಯಪ್ಪ ಪೊಲೀಸಪ್ಪ ಮುಂದಿನ ಮಾತಾಡ್ಬೇಡ ನನಗ್ ಗೊತ್ತೈತೆ ನೀವು ಮುಂದೆ ಏನ್ ಅಂತಿದೀ ಅನ್ನೋದು ನಮ್ಮ ಅಪ್ಪ ಬರೋ ಹೊತ್ತಾತು ಬಿಡ ನಾ ಹೋಗ್ಬೇಕು ಸರಿ ಇವ್ ನನಗೆ ಅರ್ಜೆಂಟ್ ಐತಿ ಅರ್ಜೆಂಟ್ ಇದ್ರೆ ತೆರಿಗೆ ಹಿಡ್ಕೊಂಡ್ ಬರೋರು ಯಾರು ಇಲ್ಲ ಏ ಹುಡುಗಿ ಮೊಸರ್ನ್ಯಾಗ ಕಲ್ ಹೋಗದ ಮಾಡ್ಬೇಡ ಹಾಲಾಗ ಉಪ್ಪು ಹಾಕ್ಬೇಡ